ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸಿಂಹರೂಪಿಣಿ ಇದರ ಪಾತ್ರ ಪರಿಚಿತ ಟೀಚರ್ ಅನಾವರಣಗೊಳ್ಳಿ. ಟೀಚರ್ ಪ್ಲೇ ಮಾಡಿ ಪ್ಲೀಸ್ ಸರ್. ನನ್ನ ಪ್ರಕಾರ ಇದು ನೋಡಿದ್ಮೇಲೆ ಇವರು ದೇವಿನೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ. ಇನ್ಯಾರು ಬರೀ ಬ್ಲೆಸ್ಸಿಂಗ್ ಇದ್ರೆ ಸಾಕು, ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡ ಅವರ ಶ್ರಮ ಇದರ ಕಾಣಿಸುತ್ತೆ. ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ, ಆ ದೇವಿ ಮೇಲಿನ ಪ್ರೀತಿ, ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು. ಈಗ ಕಿರಣ್ ಅವರು, ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದೀರ. ಸಿನಿಮಾಕ್ಕೆ ನಮ್ಮ ನಂದುಜಿನ್ ಬಿಡಕ್ಕಾಗಲ್ಲ. ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬಾ ಖುಷಿ ಆಗುತ್ತೆ. ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ಗಳನ್ನ ಅವ್ರು ಕೊಟ್ಟಾಗ ಅವ್ರ ಫೋಟೋಲಿ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ, ನನಗೆ ಆದಂತ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಗಳ ಮೇಲೆ. ಹಾಗೆ ಇವರು ಒಂದು 20-22 ವರ್ಷದ ನಮ್ಮ ಜರ್ನಿ, ಸಿನಿಮಾ ಜರ್ನಿ. ಇವರು ಡೈರೆಕ್ಷನ್ ಅಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ವಿಧಿಲಿಖಿತ ಅಂದಂಗೆ KGF ಮತ್ತೆ ಪುನಃ ಹೊರಟಾದ್ವಿ. ಅದ್ರ ಮಿಡಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಆ ಟೈಮಲ್ಲಿ ಸಾಹಿತಿಗಾರರಾಗಿ ಅದೆಲ್ಲದು ವಿಧಿಲಿಖಿತ ಅಷ್ಟೇ, ಎಲ್ಲದು ಆಗ್ಬೇಕಂತ ಬರ್ತಿದ್ರು. ಅಂಜನಿ ಪುತ್ರದಿಂದ ನಾವು ಪುನಃ ಜೊತೆ ಆಗಿದ್ದು. ಸೊ ಎಲ್ಲದು ದೇವರ ಬರ್ದಾಗಿ ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಯಿತು. ಇದೇ ರೀತಿ ಕಷ್ಟಪಡುವವರ ಪ್ರತಿಯೊಬ್ಬರಲ್ಲೂ ಇದೇ ರೀತಿಯಾದ ಸಕ್ಸಸ್ ಸಿಗ್ಲಿ. ಯಾಕಂದ್ರೆ ಇಂಡಸ್ಟ್ರಿಯಲ್ ಬರೋರು ಎಲ್ಲರೂ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಇವ್ರ ರೀತಿಯೇ ಬೆಳಕು ಸಿಗಲಿ. ಎಲ್ಲರೂ ಅಂದ್ರೆ ಹೇಗೆ ಹೇಳ್ಬೇಕಾದ್ರೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆಸೆಗಳನ್ನು ಹೊತ್ಕೊಂಡು ಅವರಿಗೆ ಎಲ್ಲೋ ಒಂದು ಸಣ್ಣ ಪುಷ್. ಇಲ್ಲಿ ಫೈನಾನ್ಷಿಯಲ್ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಬೆಳಕು ತೋರಿಸೋರು, ಅದನ್ನು ಗುರುತಿಸುವವರು ತುಂಬಾ ಅಗತ್ಯ ಆಗ್ತದೆ. ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬಾ ಅಗತ್ಯ. ಆ ರೀತಿಯಲ್ಲಿ ನೀವು ಇಲ್ಲಿ ಇವತ್ತಿನ ಆ ಬೆಳವಣಿಗೆಯನ್ನು ತೋರಿಸ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲಾ ಸಿನಿಮಾಗಳಿದ್ದ ಇದ್ದ ಹಾಗೆ ಈ ಸಿನಿಮಾಗಳಿಗೂ ಇರಲಿ. ಈ ಮಾಡಿದಂತ ಎಲ್ಲಾ ಪಾತ್ರದವರೆಗೂ ನನ್ನ ಪರಿಚಯದವರೇ. ಬಹಳ ಖುಷಿ ಆಯ್ತು. ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರೂ ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು. ಅದು ಫಸ್ಟ್ ಟೀಸರ್, ಇನ್ನು ಟ್ರೈಲರ್ ಬರಬೇಕಿದೆ. ಇನ್ನು ಟ್ರೈಲರ್ ಹೆಂಗಿರ್ಬೋದು, ಬಟ್ ಒಳ್ಳೆದಾಗಲಿ, ತಂಡಕ್ಕೆ ಒಳ್ಳೆದಾಗಲಿ. ನಿಮ್ಮೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಎದುರುವಂತ ಅಗತ್ಯವೇ ಇಲ್ಲ. ಬರೋ ವಿಘ್ನಗಳೆಲ್ಲ ಕಳೆದು ಹೋಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ದಯಮಾಡಿ ಮುಖಾಂತರ ಆಶೀರ್ವಾದ ಕೇಳ್ಕೊತಿದ್ದೆ. ಸದ್ಯಕ್ಕೆ ಓಡಾಡ್ಬೇಡಿ, ಒಂದು ವಿಷಯ ಇದೆ. ಸಿಂಹರೂಪಿಣಿ ಚಿತ್ರದ ಪೋಸ್ಟರ್ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರದ ಟೀಸರ್ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಅದ್ಭುತವಾದ ಪೋಸ್ಟರ್ ತಾವು ಗಮನಿಸ್ತಾ ಇದ್ದೀರಿ. ಕಿರಣ್ ಸರ್ ಬನ್ನಿ, ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. ಎಲ್ಲರೂ ಒಂದು ಚಪ್ಪಾಳೆ ನೀಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ. KM ನಂಜುಂಡೇಶ್ವರ ಅವರ ನಿರ್ಮಾಣ, ಶ್ರೀನಾಥ್ ರಾಜ್ ಅವರ ನಿರ್ದೇಶನ, ಆಕಾಶ್ ಪರ್ವ ಅವರ ಸಂಗೀತ, ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ನಾನು ಈ ಮೂವಿ ಸಿಂಹರೂಪಿಣಿ ಏನ್ ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಿರಣ್ ರಾಜ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಗೆ KM ನಂಜುಂಡಯ್ಯ ಸರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತೀಡಿ ಕೆಲಸವನ್ನ ನಿಭಾಯಿಸಿಕೊಂಡು ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಮಾನವದೇವಿಯ ಒಂದು ಪಾತ್ರವನ್ನ ನಿಭಾಯಿಸಿದೀನಿ. ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ. ಸೊ ತುಂಬಾ ಖುಷಿ ಆಗ್ತಿದೆ. ಇದು ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶಸ್ವಿ, ಧನ್ಯವಾದ. ಖುಷಿ ಬಸವರ ಖುಷಿ ಅಂತ
ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಾತಾಡಿ. ಖುಷಿ, ಹೇಗಿತ್ತು ಸಿಂಹರೂಪಿಣಿ? ಯಾವ ಕ್ಯಾರೆಕ್ಟರ್ ತಮ್ಮದು? ದೇವಿ ಪಾತ್ರ ಮಾಡಿದ್ದೀನಿ. ನಾನು ದೇವಿ ಪಾತ್ರವನ್ನ ಮಾಡಿದ್ದೀನಿ. ಮುಂದೆ ಅಪ್ಪ ಏನು ಟಿಪ್ಸ್ ಕೊಟ್ಟಿಲ್ವಾ ಈ ತರ ಆಕ್ಟ್ ಮಾಡ್ಬೇಕು ಆ ತರ ಆಕ್ಟ್ ಮಾಡ್ಬೇಕಂತ? ಇಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ತುಂಬಾ ಈಸಿ ಸರ್ ಇದು. ಓಕೆ, ಸೊ ಕಿನ್ನರ್ ರಾಜ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಸ್ಟ್ರಿಕ್ಟ್ ಇದ್ರ ಹೇಗೆ? ಇಲ್ಲ, ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮ್ಗೆ ಎಷ್ಟು ಹೆಂಗ್ ಅನ್ಸುತ್ತೆ ಹಂಗೆ ಮಾಡು, ನೀನು ನಿಮ್ಗೆ ಎಷ್ಟು ಬರುತ್ತೆ ಆ ತರ ಮಾಡು, ನಾವೇನು ಇದು ಮಾಡಲ್ಲ ಅಂತ ಹೇಳಿದ್ರು. ಸೂಪರ್, ಥ್ಯಾಂಕ್ ಯು ಖುಷಿ. ಬೇರೆ ಏನಾದ್ರು ಹೇಳ್ತೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್ ಖುಷಿ. ಸೊ ಅಂಕಿತ್, ಎಲ್ರಿಗೂ ನಮಸ್ಕಾರ. ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವರಾಗಿ ಅದು ನನ್ನ ಕಂಫರ್ಟ್ ಝೋನ್. ಈ ಕಡೆ ಬಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ನಾನು ವಿನು ಬಣಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಕಿನ್ನರ್ ರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದ್ 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕತೆಗಳು, ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲು ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ತರದ ಒಂದು ಪ್ರಯತ್ನಗಳು ಕಳೆದು ಹೋಗಿದೆ. ಆ ತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು. ಅವರಿಬ್ರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್. ನನಗೆ ಪ್ರತಿಯೊಂದು ದಿನಾನು ಕಿನ್ನರ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ, ರವಿ ಸರ್ ಇದ್ದಾರೆ ಅಂತ. ಅವರು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದ್ದಾರೆ, ನಾನು ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಜಾಸ್ತಿ ರಿವೀಲ್ ಮಾಡಲ್ಲ. ಸಿಂಧು ಅನ್ನೋ ಪಾತ್ರ, ಖಳನಾಯಕನ ಮಗಳ ಪಾತ್ರ, ಗೌಡ್ರು ಮಗಳು ದಿನೇಶ್ ಮಂಗಳೂರು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ. ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಂದು ಪಾತ್ರನು. 60 ಜನ ಆರ್ಟಿಸ್ಟ್ ಇದ್ದಾರೆ. ಅಂದ್ರೆ ಈಗ ನಾನು ಹೀರೋಯಿನ್ ಅಥವಾ ಮೈನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅಂತ ಹಂಗೆ ಹೇಳಿದ್ರೆ, ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತೀವಿ ಇಲ್ಲಿ, ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ, ಧನ್ಯವಾದಗಳು. ನಾವೊಂದು ನಿಮ್ಮಷ್ಟೇ ನಾವು 20 ವರ್ಷ ನಾವು ನೀವೆಲ್ಲ ಒಂದು ಜರ್ನಿ ಮಾಡಿದ್ದು. ಸೊ ನಾವು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದಾನೆ ನನಗೆ ಸ್ನೇಹಿತರು. ನಮ್ಮ ಊರಿನ ಪಕ್ಕದ ಊರು ಕಿನ್ನರ್ ರಾಜ್. ಸೊ ಆ ಮನುಷ್ಯನಲ್ಲಿ ಒಂದೇನಂದ್ರೆ ತುಂಬಾ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇಲ್ಲಿ ತಂದು ನಿಲ್ಸಿದೆ. ಸೊ ಅವ್ರದ್ದು ನಂದು ಕಾಂಬಿನೇಷನ್ ಹಿಂದಿನ ಜೆಂಟಲ್ಮ್ಯಾನ್ ಮರಳಿ ಮನಸ್ಸಾಗಿದೆ ಸಾಂಗ್ ಕಿನ್ನರ್ ರಾಜ ಅವರು ಬರೆದಿರೋದು. 100 ml ದಾಟಿದೆ. ಸೊ ಥ್ಯಾಂಕ್ ಯು ಕಿನ್ನರ್ ರಾಜ್. ಸೊ ಅಂತ ಅದ್ಭುತವಾದ ಸಾಹಿತ್ಯ ಬರೆದಿದ್ದಕ್ಕೆ ಅದು ಹಾಗೆ ಸಾಧ್ಯ ಆಯ್ತು. ಆಮೇಲೆ ಈ ಸಿನಿಮಾಕ್ಕೆ ಬಂದಾಗ ನನ್ನ ಎಂಟ್ರಿ ನೋಡಿದೆ, ನಮ್ಮ ಭಾಗದ ದೇವತೆ ಎಲ್ಲ ಇಟ್ಬಿಟ್ಟಿದಾರಲ್ಲ ಏನು ಅಂತಂದೆ. ಆ ಕಡೆ ಕಲ್ಚರ್ ಸ್ವಲ್ಪ ಬೇರೆ ಬೇರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ನೇಟಿವಿಟಿ ತಂದಿದ್ದೀನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ತುಂಬಾ ಸಾರಿ ಹೇಳಿದ್ದೀನಿ, ನಮ್ಮ ಕಥೆಗಳನ್ನೇ ಮಾಡಬೇಕು, ನಮ್ಮ ಮಣ್ಣಿನ ಕಥೆಗಳನ್ನೇ ಮಾಡಬೇಕು. ಬೇರೆ ಕಥೆಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಇದ್ದೇ ಇರ್ತವೆ, ಬಟ್ ನಾವು ನೋಡಿದ್ದು ನಮ್ಮ ಊರಿನ ಕಥೆಗಳು ಮಾಡಿದಾಗ ಜನಗಳಿಗೆ ಹತ್ರ ಆಗಿ ಸಾಧ್ಯ ಅಂತ. ಸೊ ಆ ಪ್ರಯತ್ನ ಕಿನ್ನರ್ ರಾಜ್ ಅವ್ರು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ಟೀಸರ್ ಕಟ್ ಮಾಡಿದ ಎಡಿಟಿಂಗ್ ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮತ್ತೆ ಪೋಸ್ಟರ್ ಅದ್ಭುತವಾಗಿದೆ. ನಾನು ನೋಡಿದೆ, ಹೇಳಿದೆ ಕಿನ್ನರ್ ರಾಜ್ ಕೋಣ ನಮ್ ಕಾಟಿರ ಕೋಣ ಇಲ್ಲಿಗೆ ಬಂತು ಅಂತ. ನೋಡ್ಬೇಕು, ಸಿನಿಮಾ ನೋಡಿ ಅಂತ ಹೇಳಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಸಿನಿಮಾ ಲಕ್ಷಣ ಕಾಣ್ತಾ ಇದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನ್ನನ್ನು ಕನ್ನಡ ಚಿತ್ರಕ್ಕೆ ಕರ್ಕೊಂಡ್ಬಂದ ಎಲ್ಲ ಗುರುಗಳ ಸಮಾನವಾದ ನನ್ನ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಬಂದಿದ್ದಾಗಿ. ಜೊತೆಗೆ ಕಿನ್ನರ್ ರಾಜ್ ಅವರಿಗೆ, ಅವರು ಕೂಡ ಈ ಚಿತ್ರದ ನನ್ನ ಗುರುಸ್ಥಾನ ನಿಂತು ನಮಗೆ ಒಂದು ಪಾತ್ರವನ್ನು ಕೊಟ್ಟು ಅದು
ನಾನು ಇರುವಂಥ ಸ್ಥಿತಿಯಲ್ಲೂ ಕೂಡ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ರು. 3 ದಿನ ಅಂದರೂ 6 ದಿನವರೆಗೂ ಶೂಟಿಂಗ್ ಆಯಿತು. ನಮಗೆ ಖುಷಿ ಅಂದರೆ ನಿರ್ಮಾಪಕರು ನಿಜವಾಗ್ಲೂ ನಿರ್ಮಾಪಕರು ನೆನೆಸ್ಕೋಬೇಕು. ಯಾಕಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿತ್ತು. ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು. ನಾವೆಲ್ಲ ಒಂದು ಕಡೆ ಮೀಟ್ ಆಗ್ತಿದ್ದಾಗೆ ಫಸ್ಟ್ ನಾನೇನು ಅಂದೆ ಅಂದರೆ, ಸರ್ ನನಗೂ ಕೂಡ ಉಡುಪಿಯಿಂದ ಬಂದೆ, ಒಂದು ದೇವಿ ದರ್ಶನ ಆಗೋಯ್ತು, ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ಅಂತಂದೆ. ಅಂದಿದೆ ನಾನು ಈ ಫಿಲ್ಮ್ ಬಗ್ಗೆ ನಂಗೆ ಗೊತ್ತಿಲ್ಲ. ಅವರ ನಿರ್ದೇಶಕ ನಿರ್ಮಾಪಕ ಇಬ್ಬರು ಹೇಳಿದ್ರು ಇಷ್ಟೇ, ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲನ್ಗಾಗಿ ಬಂದಿರೋದು ಮಾತಾಡೋಕ್ಕೆ. ಬರ್ತಾ ಇರ್ಬೇಕಾದ್ರೆ ಅಮ್ಮನ ಅಲ್ಲಿ ಊರಿಂದ ಅಮ್ಮನದು ಒಂದು ಇದು ಬಂತು. ಯಾರೋ ನನ್ನನ್ನು ಹಿಂದೆ ಪೂಜಿಸ್ತಿದ್ದ, ಅವನು ಇವತ್ತು ಸಿಗ್ತಾನೆ, ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನನಗೆ ಒಂದು ಪ್ರಸಾದವನ್ನು, ಅಮ್ಮನ ಪ್ರಸಾದವನ್ನು ಅವತ್ತಿನ ಈಗಲೂ ನಾನು ಮಾತಾಡ್ತಿದ್ರೆ ಕೂದಲು ಹಿಂದ್ಕೊಂಡ್ಬಿಡ್ತದೆ. ಯಾಕಂದರೆ ಇದೊಂದು ಬರೀ ಸಿನಿಮಾ ಮಾತ್ರ ಅಲ್ಲ, ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ಇದರಲ್ಲಿ ಇದೆ. ಜೊತೆಯಲ್ಲಿ ನಾನು ಈ ಅಮ್ಮನ ಪಾತ್ರ ಆವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಅಂದರೆ ನಾನು ಕೂತ ಜಾಗದಲ್ಲಿ ಹಿಂದೆ ಒಂದು ಗೋಡೆ ಇದೆ, ಅದರ ಮೇಲೆ ಒಂದು ಆಂಜನೇಯ ಒಂದು ಕೂತಿದ್ದ. ಏನು ಗೊತ್ತಿಲ್ಲ, ಅಂದರೆ ಈ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತದೆ. ಈ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲಾದ್ರೂ ಒಂದು ಸತ್ಯ ಹುಡುಕ್ಬೇಕು ಅಥವಾ ಸತ್ಯ ಒಳಗಡೆ ಇದ್ದಾಗ ಪ್ರತಿಯೊಂದು ಕಡೆಯಲ್ಲೂ ಅವನಿಗೆ ಸತ್ಯ ಕಾಣ್ತದೆ ಅನ್ನೋದಕ್ಕೆ ನನಗೆ ಕೆಲವೊಂದು ಇದೊಂದು ಈ ಸಿನಿಮಾ ಮಾಡಬೇಕಾದ್ರೆ ಸಾಕ್ಷಿ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಆಮೇಲೆ ಅಮ್ಮನ ಆಶೀರ್ವಾದ ಇರಲಿ, ಅಮ್ಮನ ಅರ್ಚಕರು, ಅಮ್ಮನ ಮನೆತನದವರಿಗೆ ಎಲ್ಲರಿಗೂ ನಾನು ಆಶೀರ್ವಾದ ಕೇಳ್ತೀನಿ. ಜೊತೆಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಅಂದರೆ ಟ್ರೀಟ್ಮೆಂಟಲ್ಲಿದ್ದೀನಿ. ತುಂಬ ನಾನು ಹೇಳಿದ ನಾನು ದೇವಭಕ್ತ, ದೇವರು ಹೇಗೆ ಇರ್ತಾನೆ ನಾನು ಆ ರೀತಿ ಇರ್ತೀನಿ, ನಿಮ್ಮ ಮುಂದೆ ಇರ್ತೀನಿ. ಬಟ್ ಇರೋಷ್ಟು ಸಮಯನೂ ನಾನು ಚಿತ್ರರಂಗದಲ್ಲಿ ನಿಮ್ಮನ್ನು ಮನೋರಂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ. ತಾಯಿ ಕಲಾ ಸರಸ್ವತಿ ನಿಮ್ಗೆ ಒಳ್ಳೆ ಆಯಸ್ಸ ಆರೋಗ್ಯ ಕೊಡ್ಲಿ ಸರ್. ನಮ್ಗೆ ಗೊತ್ತಿದೆ, ಆದ್ರೂ ಕೂಡ ಇಂಥ ಸಿನಿಮಾ ಮಾಡೋದಕ್ಕೆ ಮತ್ತೆ ಬಂದಿದ್ದೀರಲ್ಲ, ಮತ್ತೆ ಸಿನಿಮಾ ಮಾಡೋ ರೀತಿ ಆಗಲಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀನಾಸಂ ಆಶ್ವಾಸ. ನಮಸ್ಕಾರ. ಮೊದಲನೇದಾಗಿ ನಾನು ಬಹಳ ಹೆಮ್ಮೆ ಅನ್ಸೋದು ಇದೊಂದು ದೇಸಿ ಸಿನಿಮಾ ಅಂತ. ಯಾಕಂದ್ರೆ ನಮ್ಗೊಂದು ಒಂದು ತರದ ಏನು ಪೂರ್ವಗ್ರಹ ಬೆಳೆದ್ಬಿಟ್ಟಿದೆ. ನಾವು ವಿದೇಶಿ ಕಥೆಗಳನ್ನ ಅಥವಾ ವಿದೇಶಿ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ. ನಮ್ಮತನವನ್ನ ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು. ಆ ದೇಶದಲ್ಲಿ ಕಿನಾಳ್ ರಾಜ್ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಈ ಸಿನಿಮಾದಲ್ಲಿ ನಂದು 2 ಶೇಡೆಡ್ ಕ್ಯಾರೆಕ್ಟರ್ ಇದೆ, ಇಲ್ಲೂ ನಾವು ರಿವೀಲ್ ಮಾಡಂಗಿಲ್ಲ. ನನ್ನ ಮೇಲೆ ಒಂದು ಹಾಡು ಕೂಡ ಚಿತ್ರೀಕರಿಸಿದ್ದಾರೆ, ಬಹಳ ಚೆನ್ನಾಗಿದೆ ಸಾಹಿತ್ಯ. ಒಂದು ಹೇಳ್ಬೋದು, ಸಿಂಹರೂಪಿ ನಾನು ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿದೆ. ಎಲ್ಲ ನಾವು ಮೈಕರಿ ಹೇಳ್ಬಿಟ್ರೆ ನೋಡೋದಾದ್ರೂ ಏನು. ಹಾಗಾಗಿ ಸೌಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ದಯವಿಟ್ಟು ನಿಮ್ಮ ತರವನ್ನು ಉಳಿಸ್ಕೊಳ್ಳೋ ಸಿನಿಮಾಗಳಂತ ನೀವು ಒಲವು ತೋರಿಸಿ, ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟರ್ ಬನ್ನಿ, ನಿಮ್ಮವನ್ನು ಕರ್ಕೊಂಡು ಬನ್ನಿ. ಪೂರ್ವಗ್ರಹ ಇಟ್ಕೊಳ್ಬೇಡಿ, ಸಿನಿಮಾ ಅಂದ್ರೆ ಚೆನ್ನಾಗಿರೋಲ್ಲ, ಚಿತ್ರರಂಗ ಅಂದ್ರೆ ಕೆಟ್ಟದಾಗಿದೆ ಅಂತ. ಅದು ಕೆಲವರು ತರ ಬಿಂಬಿಸ್ತಾರೆ. ಆದ್ರೆ ಯಾವುದೇ ಹಣ್ಣನ್ನು ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲಿಗೆಗೆ ಸ್ವಾದ ಗೊತ್ತಾಗುತ್ತೆ. ಬೇರೆಯವರ ಅಭಿರುಚಿಯನ್ನು ನಿಮ್ಮ ಮೇಲೆ ಏರ್ಕೊಳ್ಳೋಕೆ ಹೋಗಬೇಡಿ, ಬೇರೆಯವರ ಅಭಿಪ್ರಾಯನ ನಿಮ್ಮ ಮೇಲೆ ಏರ್ಕೋಬೇಡಿ. ದಯಮಾಡಿ ನೀವು ಅದನ್ನು ಅನುಭವಿಸಿ ಮತ್ತು ಇನ್ನೊಬ್ಬರಿಗೆ ಅದನ್ನ ಅನುರಣಿಸುವ ತರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೀರಿಯಸ್ ಆಗಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಡಿವೋಷನಲ್ ಬ್ಯಾಕ್ಡ್ರಾಪ್ ಇರ್ತಕ್ಕಂಥ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದು. ನನ್ನ ಪಾತ್ರ ದೇವಿಯ ಭಕ್ತ ಆರಾಧಕ. ಆಲ್ಮೋಸ್ಟ್ ಸೀನ್ಗಳೆಲ್ಲೂ ಹೀರೋ ಜೊತೆನೇ ಇದೆ. ಮಜವಾಗಿದೆ, ಗಂಭೀರವಾಗೂ ಇದೆ, ಎಮೋಷನಲ್ ಆಗೂ ಇದೆ, ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಸನ್ನಿವೇಶಗಳಿವೆ. ನಿಜವಾಗ್ಲೂ ಬಹಳ ಭಾವನಾತ್ಮಕ ಆಗೋದಂತೂ ಖಂಡಿತ ಸಿನಿಮಾ. ಒಂದು ಡಿವೋಷನಲ್ ಸ್ಕ್ರಿಪ್ಟ್ನ ಎಂಟರ್ಟೈನ್ಮೆಂಟ್ ಆಡ್ ಮಾಡಿ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ತಂದಿರೋ ಕಿನ್ನಾಳ್ ಸರ್ ನಿಜವಾಗ್ಲೂ ಗ್ರೇಟ್ ಸರ್. ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ಕೇಳಿದಾಗ ಒಂದು ವೈಬ್ರೇಷನ್, ಕತೆ ಕೇಳಿದಾಗಲೇ ಒಂದು ವೈಬ್ರೇಷನ್, ಟೀಸರ್ ನೋಡ್ತಿದ್ದಾಗ ಒಂದು ವೈಬ್ರೇಷನ್. ಸಿನಿಮಾದಲ್ಲಿ ಶಕ್ತಿ ಇದೆ, ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್. ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವಿಜಯ್ ಸರ್. ಈ ಅಂಕಿತಾನು ಮತ್ತೆ ಯಶಸ್ವಿನಿ ಎಲ್ಲಾನು ಓವರ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಯಾರು ಕಾಣಲ್ಲ, ಸಿನಿಮಾ ನೋಡ್ಬೇಕು ರುಬ್ಕೊಂಡ್ರೆ. ಸೂಪರ್. ತುಂಬಾ ಖುಷಿ ಆಯ್ತು ನೋಡಿ. ಅಂಕಿತಾ ಸ್ಪೆಷಲ್, ಯಾಕಂದ್ರೆ ಆಂಕರಿಂಗ್ ಇಂದ ಆಕ್ಟ್ರೆಸ್ ಆಗಿದ್ದಾರಲ್ಲ, ಆ ತರ ಯಶು ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಜಯ್ ಸರ್, ಧನ್ಯವಾದಗಳು. ಮೊದಲನೇದಾಗಿ ಸರ್ವಮಂಗಳ ಮಾಂಗಲ್ಯ
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಒಂದು 5 ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ಜನಗಳ ಮನಸ್ಸಲ್ಲಿ ನಿಲ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾತ್ರ ನನ್ನ ಹತ್ರ ಇದ್ದಿದ್ದು. ನನಗೂ ಸರ್ ಹತ್ರ, ಪ್ರೊಡ್ಯೂಸರ್ ಸರ್ ಹತ್ರ ಕೇಳಿದೆ, ಸರ್ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ, ನನ್ನ ಕೈಲಿ ಆಗತ್ತಾ, ಆ ಭಾರ ನನ್ನ ಕೈಲಿ ಹೊರಕ್ಕಾಗತ್ತೆ ಅಂತ ಕೇಳಿದೆ. ಸರ್ ನೀವು ಮೇಕಪ್ ಆಗಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ತನಕ ಭಯನೇ ಇತ್ತು, ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ. ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ, ಸರ್ ಇನ್ನೂ ಚಾನ್ಸ್ ಇದೆ ಸರ್, ಇನ್ನೂ 24 hours ಟೈಮ್ ಇದೆ, ಟ್ರೈ ಮಾಡಿ ಸರ್ ಅಂತ. ಇಲ್ಲ ಸರ್ ಖಂಡಿತವಾಗ್ಲೂ ಆಗುತ್ತೆ, ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ. ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಕಿರಣ್ ರಾಜ್ ಸರ್ ತುಂಬಾ ಕಾಳ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನಿಮ್ಗೆ ಎಷ್ಟು ಖುಷಿ ಇದೆ ಗೊತ್ತಿಲ್ಲ, ನಾನು ಡಬಲ್ ಖುಷಿ ಇದೆ. ಯಾಕೆ ಅಂದ್ರೆ ನಾನು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟ ಸಿನಿಮಾದಲ್ಲಿ ನಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಡೇಶ್ ಇದ್ದೇ ಇದ್ದಾರೆ. ಜೆಂಟಲ್ಮ್ಯಾನ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ರವಿ ಬಸು ಸರ್ ಡೈರೆಕ್ಷನ್ ಅಲ್ಲಿ ಕಡಲನ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ರು. ಅದಾದ್ಮೇಲೆ ಕಿರಣ್ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ರು. ಅದಾದ ನಂತರ ನಮ್ಮ ಕಿನ್ನಳ್ ರಾಜ್ ಅವರು, ನಾನು ಈ ಸಿನಿಮಾದಲ್ಲಿ ಕಳನಟನಾಗಿ ಮಾಡಿದ್ದೀನಿ. ಸೊ ನನಗೆ ಕಿನ್ನಳ್ ರಾಜ್ ಹೇಳ್ತಿದ್ರು ಯಾವಾಗ, ತುಂಬಾ ಪವರ್ಫುಲ್ ಅಪ್ಪ ತಾಯಿ, ಆ ತಾಯಿ ಬಗ್ಗೆ ಜಾಸ್ತಿ ತುಂಬಾ ಭಕ್ತಿಯಿಂದ ಸಿನಿಮಾ ಮಾಡಬೇಕು. ಫೈಟಿಂಗ್ ಅಲ್ಲಿ ನಮ್ಗೆ ಒಂದು ಇನ್ಸಿಡೆಂಟ್ ಆಯ್ತು. ಫೈಟ್ ಅಲ್ಲಿ ಅವರು ಮೊಟ್ಟೆ ತಿನ್ಬೇಡ ಅಂದಿದ್ರು, ನಾನ್ ವೆಜ್. ನಾನ್ ತಿನ್ಬಿಟ್ಟು ಬಂದೆ, ಅಲ್ಲೇ ಸ್ಪಾಟ್ ಆಫ್ ರಿಸಲ್ಟ್ ಬಂತು ನನಗೆ. ತಾಯಿ ಏನು ಸ್ಪಾಟ್ ಆಫ್ ರಿಸಲ್ಟ್ ಬಂದಾಗಲೇ. ಹಾಗಾಗಿ ಎಲ್ಲ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಜೈ ಜೈ ಕರ್ನಾಟಕ ಮಾತೆ. ಅದು ನಾನು ಕ್ಯಾಮ್ರಾಮನ್ ಆಗಿರಲಿಲ್ಲ ಇದಕ್ಕೆ ಫಸ್ಟ್. ಅವ್ರ ಕಡೆಯಿಂದ ಬಂದಿರೋ ಚಾನ್ಸ್ ಅದು. ಅದನ್ನು ಒಂದು ಅಂದ್ರೆ ನಂದೇ ಯಾವ್ದೋ ಡೈರೆಕ್ಷನ್ ಅನ್ನು ಆಯಾಮ ಬರ್ತಾ ಇರುವಾಗ ನಾನು ಆಕ್ಚುಲಿ ಒಂದು 2 ವರ್ಷ ಅಸ್ಟೆಂಟ್ ವರ್ಕ್ ಮಾಡಿದ್ದೀನಿ ಕ್ಯಾಮ್ರಾ ಸ್ಟೂಡೆಂಟ್ ಆಗಿ. ಬಟ್ ನನಗೆ ಡೈರೆಕ್ಷನ್ ಅನ್ನೋದು ಇಷ್ಟ ಆಯ್ತು. ಆ ಡೈರೆಕ್ಷನ್ ಒಂದು ಸಿನಿಮಾ ಮುಗಿಸ್ಕೊಂಡು ಸೂತ್ರಧಾರಿ, ಆಮೇಲೆ ಬೇರೆ ಏನ್ ಮಾಡೋದು ಅಂತ ನೋಡ್ತಾ ಇರುವಾಗ ಅವ್ರೊಂದು ಪ್ಲಾಟ್ಫಾರ್ಮ್ ಕೊಟ್ಟರು, ನಾನು ಸಿನಿಮಾ ಕ್ಯಾಮ್ರಾಮನ್ ಆಗ್ಬೇಡಿ ಅಂತ. ಆ ಒಂದು ಚಾನ್ಸ್ಗೆ ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಮಂಜುಳಿ ಸರ್, ಫಸ್ಟ್ ಟೈಮ್ ಯಾರಾದ್ರೂ ಡೈರೆಕ್ಷನ್ ಮಾಡೋವಾಗ ಆ ಥರ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂದ್ರೆ ಬಕಾರ ಸಿಕ್ಕಿದ್ರು ಅಂತಾನೆ ಅವ್ರಿಗೆ ಹತ್ರ. ಅಂದ್ರೆ ಅಷ್ಟು ಕ್ಲೀನ್ ಆಗಿ ಅವ್ರು ಕೇಳಿದಕ್ಕೆ ಏನಕ್ಕೆ ಇಲ್ಲ ಅಂದಿರ ಎಲ್ಲಾರು ಕೊಡ್ತಾರೆ. ಅವ್ರು ಏನು ಯಾವುದೇ ಇರಲಿ ಅದನ್ನು ಲಿಮಿಟ್ ಅಲ್ಲಿ ಅಂದ್ಬಿಟ್ಟು ಎಲ್ಲಾರು ಕೊಡ್ತಾರೆ. ಅವ್ರು ತುಂಬಾ ಥ್ಯಾಂಕ್ಸ್. ಅಂಡ್ ವಿಷಯ ಬರ್ತಾರೆ ಸರ್. ಅಂಡ್ ಅಷ್ಟೇ, ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಸಾಕು. ಅದೊಂದು ಮಾಡಿದ್ರೆ ನಾವು ಇಷ್ಟು ಮಾಡಿದ್ದಕ್ಕೂ ನಮ್ಗೆ ಅರ್ಥ ಇಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಕಿರಣ್ ಸರ್. First of all, Kinal Raj sir, thank you so much for the opportunity, and producer sir, thank you so much. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾವು ಏನೇ ಮ್ಯೂಸಿಕ್ ಮಾಡ್ಬೇಕಂದ್ರೆ ಫಸ್ಟ್ ಕಂಪೋಸಿಂಗ್ ಸ್ಟೇಜ್ ಅಲ್ಲೇನೆ ಫಸ್ಟ್ ಯೋಚನೆ ಮಾಡ್ತೀವಿ. ಈ ಮೂವಿಗೆ ಎಷ್ಟು ಜನ ಮ್ಯೂಸಿಷಿಯನ್ಸ್ ಹಾಕ್ಬೋದು, ಏನು ಯಾರ ಕೈಲಿ ಪ್ರೋಗ್ರಾಮಿಂಗ್ ಮಾಡಿಸ್ಬೋದು, ಮಿಕ್ಸಿಂಗ್ ಮಾಸ್ಟರಿಂಗ್ ಯಾರು ಕೊಡ್ಬೋದು ಅಂತ. ನಮ್ಮ ಪ್ರೊಡ್ಯೂಸರ್ ಸರ್ ಪ್ರತಿಯೊಂದನ್ನು ನನಗೆ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್, ಬೆಸ್ಟ್ ಸೌಂಡ್ ಇಂಜಿನಿಯರ್ಸ್. ಅಂಡ್ ಇವಾಗಲೂ ಮೊನ್ನೆನೂ ನಾವು ರಿದಮ್ಸ್ ಈ ಟೀಸರ್ ನೀವೇನ್ ಲಾಸ್ಟ್ ಅಲ್ಲಿ ಕೇಳಿದ್ರಿ, ಅದಕ್ಕೆ ಸರ್ ರಿದಮ್ಸ್ ಒಂದು 5-6 ಜನ ಬೇಕು ಅಂದ ತಕ್ಷಣ ಸರ್ ನೀವು ಮಾಡಿ ಸರ್, ಅಮ್ಮ ಇದ್ದಾರೆ, ಅಮ್ಮ ಕಾಪಾಡ್ತಾರೆ ಅಂತ ಅಷ್ಟು ಜನರಸ್ ಆಗಿ ನನಗೆ ಫಸ್ಟ್ ಟೈಮ್ ಇಷ್ಟು ಜನ ಮ್ಯೂಸಿಷಿಯನ್ಸ್, ಇಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ನಾನು ಕೆಲಸ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ರವಿ ಸರ್, ಇದೆಲ್ಲ ಕಂಪೋಸ್ ಮಾಡಕ್ಕೆ ಎಲ್ಲ ಹೊಸ ಟ್ರೆಂಡ್ ನೀವೇ ಸೃಷ್ಟಿ ಮಾಡಿದ್ದು, ನೀವೇ ಇದಕ್ಕೆ ಇನ್ಸ್ಪಿರೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಲ್ಲರೂ ದಯವಿಟ್ಟು ಟೀಸರ್ ಲಿಂಕ್ ನ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಕಾಶ್. ನಾವು ಕಲರಿಸ್ಟ್ ಕಿಶೋರ್. ಫಸ್ಟ್ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕನ್ನ ಫಸ್ಟ್ ನಿರ್ಮಾತ ಬಗ್ಗೆ ಮಾತಾಡ್ಬೇಕಾಗಿತ್ತು. ಯಾಕೆಂದ್ರೆ ಅವ್ರು ನನಗೆ ಶೂಟಿಂಗ್ ಮುಂಚೆಯಿಂದ ಗೊತ್ತು. ಸೇಮ್ ಸ್ಮೈಲ್ ಅವಾಗಲೂ ಸೇಮ್ ಸ್ಮೈಲ್, ಇವಾಗಲೂ ಸೇಮ್ ಸ್ಮೈಲ್ ಕ್ಯಾರಿ ಮಾಡ್ತಾ ಇದ್ದಾರೆ. ಶೂಟಿಂಗ್ ಲಾಸ್ಟ್ ಮುಗಿತರ ಎಲ್ಲ ಏನೇನೋ ಕಷ್ಟ ಹೇಳ್ತಾರೆ, ಬಟ್ ಏನೋ ಕಷ್ಟ ಇಲ್ಲ, ಸೇಮ್ ಸ್ಮೈಲ್ ಸೇಮ್ ಇದೆ ಕ್ಯಾರಿ ಮಾಡ್ತಾ ಇದ್ರು. ಫಸ್ಟ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. ಆಮೇಲೆ ನಮ್ಮ ಕಿರಣ್ ರಾಜ್ ಸರ್ ಡೈರೆಕ್ಟರ್ ಅವರು ಅಷ್ಟೇ ಸೇಮ್ ಸ್ಮೈಲ್, ಅವಾಗಲೂ ಇವಾಗಲೂ ನಮ್ಗೆ ಯಾವಾಗಲೂ ಟೆನ್ಷನ್ ಕೊಡ್ತಾ ಇಲ್ಲ, ಆರಾಮ ನೀಟಾಗಿ ಕೆಲಸ ಮಾಡ್ಬೇಕನ್ನ ನಮ್ಗೆ ಫುಲ್ ಕೋಪರೇಷನ್ ಮಾಡಿ ಇಷ್ಟು ಕ್ವಾಲಿಟಿ ಬರ್ತಾ ಇದೀನ. ಅದಕ್ಕೆ ಕಿರಣ್ ರಾಜ್ ಸರ್ ಅವ್ರಿಗೆ ನಾನು ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದಿನೂ ನನಗೂ ಟ್ಯಾಕ್ಸನ್ ಮಾಡಿಲ್ಲ.
ನೀಟಾಗಿ ನೀವು ಫ್ರೀಡಮ್ ಕೊಟ್ಬಿಟ್ಟು ನಮ್ಗೂ ಕೆಲಸ ಮಾಡೋದಕ್ಕೋಸ್ಕರ ಫುಲ್ ಫ್ರೀಡಮ್ ಸ್ಪೇಸ್ ಕೊಡ್ತಾ ಇದ್ರು. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಕಿರಣ್ ಅವ್ರಿಗೆ, ಕ್ಯಾಮರಾಮನ್ ಕಿರಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲಾ ಟೀಮ್, ಟೋಟಲ್ ಟೀಮ್ ಕೊಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೋತಾರೆ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದ್ದಾರೆ, ಎಷ್ಟೋ ಸಿನಿಮಾ ಬರ್ತಾ ಇದೆ. ಬಟ್ ನೀವೆಲ್ಲ ಖಂಡಿತ ಒಂದು ಕನ್ನಡ ಸಿನಿಮಾ ನೋಡಿದ್ರನ್ನ ಇನ್ನೂ ತುಂಬಾ ಚೆನ್ನಾಗಿ ಸಿನಿಮಾ ಬರುತ್ತೆ. ಇವಾಗ ನಾನು ಸ್ವಲ್ಪ ಕಾಂಪ್ಲಿಕೇಟ್, ಬಟ್ ಯಾರು ತಪ್ಪ ತಗೋಬೇಡ. ಕಲ್ಕಿ ಹಿಟ್ ಆಗಿದ್ರೆ ಕಲ್ಕಿ ನೋಡಿದೀನಿ ಅಂತ ಹೇಳ್ತಾ ಇದ್ರು, ಬಾಹುಬಲಿ ಹಿಟ್ ಆಗಿದ್ರೆ ಬಾಹುಬಲಿ ನೋಡಿದೀನಿ ಅಂತ ಹೇಳ್ತಾ ಇದ್ರು. ಬಟ್ ಕನ್ನಡ ಸಿನಿಮಾ ನಾನು ಕೇಳ್ತಾ ಇದ್ದೀನಿ, ಎಷ್ಟೋ ಜನ ಮಂದಿ ಕನ್ನಡ ಸಿನಿಮಾ ನೋಡ್ತಾನೆ ಇಲ್ಲ. ದಯವಿಟ್ಟು ಕನ್ನಡ ಅವರೊಂದಿಗೆ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನೊಬ್ರು ತೆಲುಗು, ನಾನು ಕನ್ನಡ ಅಲ್ಲ. ಬಟ್ ಒಂದು ಫಸ್ಟ್ ನಾನು ಏನ್ ಹೇಳ್ತಾ ಇದ್ದೇನೆ, ಕನ್ನಡ ಸಿನಿಮಾ ಯಾವಾಗ ಒಂದು ಹಿಟ್ ಆಗ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಊಟ ತಿಂತಾ ಇದ್ದೇವೆ, ಇಲ್ಲಿ ನಾವು ಊಟ ತಿಂತಾ ಇದ್ದೇವೆ, ಇಲ್ಲಿ ಸಿನಿಮಾ ಹಿಟ್ ಆಗ್ಬೇಕು. ನಾವು ನಮ್ಮ ಭೂತಾತ್ಮ ಮಾಡಿದ್ರ, ನಾನು ಎಷ್ಟೋ ಜನ ಹತ್ರ ಕೇಳಿದೆ ನಮ್ಮ ಭೂತಾತ್ಮ ನೋಡಿದ್ರ ಅಂತ. ಯಾರು ನಮ್ಮ ಭೂತಾತ್ಮ ನೋಡಿಲ್ಲ. ಅವಾಗ ಒಂದು ದೊಡ್ಡ ಸಿನಿಮಾ ಬಂದಿದೆ, ಅದೇ ನಾನು ನೋಡಿದೀನಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂತ ಹೇಳ್ತಾ ಇದ್ರು. ಬಟ್ ದಯವಿಟ್ಟು ನಾನೆಲ್ಲ ಹೇಳ್ತಾ ಇದ್ದೆ, ಇವಾಗ ಕಲ್ಕಿ ಬಂದಿದ್ರೆ ಕಲ್ಕಿ ನಾನೆಲ್ಲ ಯಾರನ್ನ ಕೇಳಿದ್ರು ಕಲ್ಕಿ ನೋಡಿದ್ರೆ ಅಂತ, ಕನ್ನಡ ಸಿನಿಮಾ ನೋಡಿದ್ರ ಅಂತ ಕೇಳಿದ್ರೆ ಯಾರು ನೋಡ್ತಾನೆ ಇಲ್ಲ. ದಯವಿಟ್ಟು ಇಲ್ಲಿ ಪ್ರೊಡ್ಯೂಸರ್, ಈ ತರ ಪ್ರೊಡ್ಯೂಸರ್ ಆಚೆ ಬರ್ಬೇಕನ್ನ, ಇನ್ನೂ ಸಿನಿಮಾ ಜಾಸ್ತಿ ಅವ್ರು ತೆಗಿಬೇಕನ್ನ, ಖಂಡಿತ ದಯವಿಟ್ಟು ಕನ್ನಡ ಸಿನಿಮಾ ನೋಡಿದನ್ನ ನಿಮ್ಗೆ ಇನ್ನೂ ಜಾಸ್ತಿ ಟೆಕ್ನಿಷಿಯನ್ಸ್ ಆಚೆ ಬರ್ತಾರೆ. ಇನ್ನೂ ಜಾಸ್ತಿ ಟೆಕ್ನಿಷಿಯನ್ಸ್ ಇದ್ದಾರೆ ಇಲ್ಲಿ. ಕಲ್ಕಿ ಮಾಡಿದ್ರ ಡೈರೆಕ್ಟರ್ಸ್ ಇದ್ರು, ಕ್ಯಾಮರಾಮನ್ ಇದ್ರು, ಎಲ್ಲ ಇದ್ರು. ಬಟ್ ಕನ್ನಡ ಪ್ರೇಕ್ಷಕರೆಲ್ಲ ಅವಕಾಶ ಕೊಡ್ತಾ ಇಲ್ಲ. ಆಚೆ ಫಸ್ಟ್ ನೋಡ್ತಾ ಇದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾರು ತಪ್ಪಾಗಬೇಕು ಇಲ್ಲ ಇಲ್ಲ. ಸೇಮ್ ಸ್ಮೈಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟಿಂಗ್ ಸ್ವಲ್ಪ ಎಂಡ್ ಸ್ವಲ್ಪ ತಗೊಂಡ್ರು. ಬಟ್ ಅವ್ರ ಹತ್ರ ವರ್ಕ್ ಕೂಡ ಒಂದೇನಿದ್ರೆ ಫುಲ್ ಇಂಡಿಪೆಂಡೆನ್ಸಿ. ಸೌಂಡ್ ಅಲ್ಲಿ ನಿಮ್ಗೆ ಏನ್ ಬೇಕು ಥಿಯೇಟರ್ ಅಲ್ಲಿ ಆಡಿಸ್ಬೇಕು, ಆ ತರನೇ ಮಾತಾಡೋರು ಅವರು. ಈ ಪಿಕ್ಚರ್ ಅಲ್ಲಿ ಡಿವೋಷನಲ್ ಥಿಂಗ್, ಅದಕ್ಕೆ ಸ್ವಲ್ಪ ಸೌಂಡ್ ಸ್ವಲ್ಪ ಪೆಕ್ಯುಲರ್ ಆಗಿ ಅವರು ಸೆಲೆಕ್ಟ್ ಟೀಸರ್ ಅಲ್ಲಿ ನೋಡಿರ್ಬೋದು ನೀವು. ನಮ್ಗೆ ಚಾಲೆಂಜಿಂಗ್ ಏನಂದ್ರೆ ಈ ಕೋನ ಸೌಂಡ್ ಅದು ಹುಡ್ಕೋದೆ, ಅದು ಅಷ್ಟು ಇದಾಗಿದೆ ಸಿಗೋದಿಲ್ಲ. ಅದನ್ನ ಅವ್ರು ಪೆಕ್ಯುಲರ್ ಆಗಿ ಹುಡುಗಿ ಈ ತರ ಬೇಕು ಅನ್ನೋದೆಲ್ಲ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಸೌಂಡಿಂಗ್ ಬಂದಿದೆ. ಗುಡ್ ಸೌಂಡ್ ಡಿಸೈನ್ ನೋಡಿದ್ರಿ ದಿಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ನಂದು ಸರ್, ಧನ್ಯವಾದಗಳು. ಚೇತು ಅವ್ರನ್ನ ಮಾತನಾಡ್ಸೋಣ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ಆಕ್ಚುಲಿ ನಾನು ಗಂಗೋತ್ರಿಯಿಂದ ಬಂದಿದ್ದೀನಿ. ಸರ್ದು ಫಸ್ಟ್ ಟೈಮ್ ನಾನು ಆಕ್ಚುಲಿ ಫಸ್ಟ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಕಿನ್ನರ ಸರ್ಗೆ. ಇವರು ಫಸ್ಟ್ ಟೈಮ್ ಹಿಟ್ಲರಲ್ಲೂ ಫಸ್ಟ್ ವರ್ಕ್ ಎಲ್ಲ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಸರ್ ಈ ಫಿಲಮ್ ಮಾಡೋಕ್ಕೆಲ್ಲ ನನಗೆ ಸರ್ ಇಲ್ಲ ಸರ್, ಅಲ್ಲಿಂದ ತುಂಬ ಲೇಟ್ ಆಗ್ತದೆ, ಫೋನಲ್ಲಿ ಎಲ್ಲ ಡಿಸೈನಿಂಗ್ ಎಲ್ಲ ನಮ್ಗೆ ನಡೀತಾ ಇರ್ತದೆ. ಆಕ್ಚುಲಿ ಅಲ್ಲೇ ಯಾವ್ದು ನೋಡಿ ಸರ್ ಅಂತ ಹೇಳಿದೆ. ಸರ್ ಇಲ್ಲ ನೀನೇ ಪರವಾಗಿಲ್ಲ, ಅಲ್ಲಿಂದ ಮಾಡ್ತೇವೆ ಮಾಡ್ಕಳ್ಸಂತ ತುಂಬ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ನಾನು ಅಲ್ಲಿ ಗಂಗೋತ್ರಿ ಇದ್ರು ಅವ್ರು ನನಗೆ ಚಾನ್ಸ್ ಕೊಟ್ಟರು. ಕಿನ್ನರ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತು ಅವರೇ, ಥ್ಯಾಂಕ್ ಯು ಕಿಶೋರ್ ಸರ್. ನಿರ್ಮಾಪಕರಿಗೆ ನಮ್ಮ ತಾಂತ್ರಿಕ ವರ್ಗ ಅಷ್ಟೇ ಮುಖ್ಯ ಆಗುತ್ತೆ. ಹಂಗಾಗಿ ಈ ಕುಟುಂಬದಲ್ಲಿ ಸಡನ್ ಎಂಟ್ರಿ ಆಗ್ತಿದ್ವಿ. ಜೊತೆಗೆ ಈ ಸಿನಿಮಾದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ನಮ್ಮ ಸಹಾಯಕ ನಿರ್ದೇಶಕರು ಮಲ್ಲಿಕಾರ್ಜುನ್, ರಾಜಶೇಖರ್, ತೇಜಸ್, ದಿನೇಶ್. ದಯವಿಟ್ಟು ವೇದಿಕೆ ಬರಬೇಕು. ಒಂದು ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಇಷ್ಟೆಲ್ಲ ಏನೇನು ಮಾಡೋದನ್ನು ಬಯಸ್ಕೊಳ್ಳೋರು, ರೂಲ್ಸ್ಗಳವರು, ಓಡಾಡೋರು ಅವರು. ನಿಮ್ಮ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ಬಾಲಸುಬ್ರಹ್ಮಣ್ಯಂ ಅಂತೇಳಿ ದಯವಿಟ್ಟು ಬರ್ಬೇಕು ಸರ್. ದಯಮಾಡಿ ಎಲ್ರು ಒಂದು ಫ್ರೇಮ್ ಹಂಚೋಣ. ಬನ್ನಿ, ಹತ್ರ ಬನ್ನಿ. ಕಿನ್ನರ್ ಸೆಂಟರ್ ಬನ್ನಿ. ಕಿನ್ನರ್ ಸೆಂಟರ್ ಬನ್ನಿ. ಸ್ವಲ್ಪ ಹತ್ರ ಬನ್ನಿ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಮಾತಾಡ್ತಾ ಇರೋದು. ಬನ್ನಿ, ಹತ್ರ ಬನ್ನಿ. ಹಲೋ, ಸಿನಿಮಾ ಬರ್ಬೇಕಂತೇಳಿ ತುಂಬಾ ಇಷ್ಟ ಆಗಿತ್ತು. ನಮ್ಮೊಂದು ಮೂಲತಃ ಒಂದು ಹಳ್ಳಿಯವನು, ಕೊಪ್ಪಳ ಜಿಲ್ಲೆ ಕ್ಯಾದೂಪ ಅಂತ ಒಂದು ಹಳ್ಳಿಯವನು. ಸಿನಿಮಾ ಬರ್ಬೇಕಂತೇಳಿ ತುಂಬಾ ಆಸೆ ಇತ್ತು. ತುಂಬಾ ಕಡೆ ಅಲ್ದಾಡಿದೆ ಸಿನಿಮಾಗೋಸ್ಕರ. ಸಿನಿಮಾದಲ್ಲಿ ನನ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಆಚೆ ಸೆಳ್ಬಿಟ್ಟಿದ್ರು. ಬಟ್ ಇವತ್ತು ನಮ್ಮ ಕಿನ್ನರ್ ಸರ್ ಏನಿದ್ದಾರೆ, ಅವರು ಇವತ್ತು ಇಲ್ಲಿವರೆಗೂ ನಾನು ಕರ್ಕೊಂಡ್ಬಂದು ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ನಂಜುಂಡೇಶ್ವರ್, ಕಾರಣ ಏನಂದ್ರೆ ಒಂದು ನಂಜುಂಡೇಶ್ವರ್ ಸರ್, ಆಮೇಲೆ ಅಮ್ಮ ಕುತ್ಕೊಂಡಿದ್ದಾರಲ್ಲ, ಮೂಲತಃ ನಾವು ಏನೇ ಮಾಡಿದ್ರು ನಾವು ಸಿನಿಮಾದಲ್ಲಿ ಅಮ್ಮನೇ ಕಾರಣ. ಅಮ್ಮ ಇಲ್ಲದೆ ಈ ಸಿನಿಮಾದಲ್ಲಿ ಯಾಕಂತಂದ್ರೆ ನಾನು ತುಂಬಾ ಅನುಭವಿಸ್ತೀನಿ. ಇವಾಗ ನನ್ನ ಕೈಗಾಲೆಲ್ಲ ಸೇಕಾಗ್ತಾ ಇದೆ. ಯಾಕೆ ಅಷ್ಟು ಅಮ್ಮ ಅಷ್ಟು ಪವರ್ಫುಲ್. ಏನೇ ಕೇಳಿದ್ರೆ ನಮ್ಮ ಮಗನಿಗೆ ತಕ್ಷಣ ಬಟ್ ವರ್ಕ್ 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 ಆಮೇಲೆ ಸಕ್ಸಸ್, ಅದಂತೂ ಖಂಡಿತ. ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ.
ಜ್ಯೋತಿ ಮರೂರ್ ಹಾಗೆಯೇ ಮಧುಶ್ರೀ ಅವ್ರನ್ನ ಇದ್ದೀರಾ? ಪ್ಲೀಸ್ ಆನ್ ಸ್ಟೇಜ್. ಸರ್ ಸ್ವಲ್ಪ ನನಗೊಂದು ತುಂಬಾ ಚಿಕ್ಕ ಪಾತ್ರ ಇದೆ ಅಂತ ಕಿನ್ನರ್ ರಾಜ್ ಸರ್ ಹೇಳಿದ್ರು. ನಾನೊಂದು ಇಷ್ಟು ಚಿಕ್ಕ ಪಾತ್ರನ ಒಂದ್ ದಿವಸ ಒಂದೇ ಸೀನ್ ಅಂತಂದ್ರು. ನಾನಂದ್ರೆ ಬರೀ ಒಂದ್ ಸೀನ್ ಅಂತಂದ್ರೆ ಹೌದಾ, ಅದು ತುಂಬಾ ಇಂಪಾರ್ಟೆಂಟ್, ನಿಮ್ಮಿಂದ 13 ಪಾಯಿಂಟ್ ಇದೆ ಬನ್ನಿ ಅಂತಂದ್ರು. ಹೋಗಿ ಮಾಡಿದೆ. ನಮ್ಗೆ ನಿಜವಾಗ್ಲೂ ಅಲ್ಲಿ ಹೋದಾಗ ನಮ್ ಸೀನ್ ನೋಡಿದಾಗ ನಮ್ಗೆ ಯಾವ ತರ ವೈಬ್ರೇಷನ್ ಆಯ್ತಲ್ಲಿ ಅಂತ ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಅಷ್ಟು ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಕಿನ್ನರ್ ರಾಜ್ ಸರ್ ಅವ್ರಿಗೂ ಹಾಗೆ ನಮ್ಮ ಅನ್ನದಾತರು ನನ್ನ ಬರ್ಡೇ ಕೂಡ ಇತ್ತು. ಹ್ಯಾಪಿ ಬರ್ಡೇ ಸರ್, ಒಳ್ಳೇದಾಗ್ಲಿ. ಅವ್ರಿಗೂ ನಾನು ಹೃದಯಪೂರ್ವಕವಾದ ನಮಸ್ಕಾರ ಹೇಳ್ತೀನಿ. ಮತ್ತೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ನನ್ನ ಜೊತೆ ವರ್ಕ್ ಮಾಡಿದ್ದೆ ಅವರೆಲ್ಲ ಇರೋದಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಹರೀಶ್ ರಾಜ್ ಸರ್ ಇರ್ಬೋದು, ಶಂಕರ್ ಸರ್ ಇರ್ಬೋದು, ಯಾರೇ ಇರ್ಬೋದು. ಅಲ್ಲ ಯಶ್ ಶೆಟ್ಟಿ ಅವರ ತಾಯಿ ಪಾತ್ರ ನಾನು ಮಾಡಿದ್ದೀನಿ ಇದರಲ್ಲಿ. ತುಂಬಾ ಖುಷಿ ಆಯ್ತು. ಕಿನ್ನರ್ ರಾಜ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಮಣ್ಣು ತಗೊಂಡು ಅದ್ಭುತವಾಗಿ ಮಡಕೆ ಮಾಡ್ತಾರೆ ಅಂತ ಟ್ಯಾಲೆಂಟ್ ಅವರಲ್ಲಿದೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನಮ್ಗೆ. ಈ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ಮುಖ್ಯವಾಗಿ ಅಂದ್ರೆ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೆ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವತ್ ತನಕ ಇವ್ರು ಅದ್ಭುತವಾಗಿ ಚಿತ್ರ ನಿರ್ಮಿಸಿದ್ದಾರೆ. ಮತ್ತೆ ನಿಮ್ ಎದುರುಗಡೆ ನೀವು ನೋಡಿದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದ್ರೆ ಅದನ್ನ ಎಲ್ಲ ಜನರಿಗೆ ತಲುಪಿಸೋದು ನೀವು ನಿಮ್ ಮುಖಾಂತರ ಜನರಿಗೆ ತಲುಪಬೇಕು. ಮತ್ತೆ ಜನರು ಎಲ್ಲರೂ ಥಿಯೇಟರ್ ಬರ್ಬೇಕು. ಹಾಗಾಗಿ ಇವಾಗ ನೀವು ನಮ್ಗೆ ಹಾರೈಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಅವರಿಂದ ಮತ್ತೆ ಕಿನ್ನರ್ ರಾಜ್ ಸರ್ ಇಂದ ಇನ್ನೂ ಹೆಚ್ಚು ಚಿತ್ರಗಳು ಬರ್ಲಿ ಮತ್ತೆ ಎಲ್ಲರೂ ಅವಕಾಶ ಸಿಗ್ಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಮೇಡಮ್. ಮೊದಲಿಗೆ ಅಮ್ಮನಿಗೆ ನಮಸ್ಕರಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ. ದಯಮಾಡಿ ನಮ್ಮ ಅನ್ನದಾತರ ಹಾಗೂ ಡೈರೆಕ್ಟರ್ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡು ನಮ್ಗೊಂಚೂರು ಬಲ ಬರುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ. ದಯಮಾಡಿ ಬನ್ನಿ ಸರ್. ಹಾಗೆ ಎತ್ತಣ ಮಾಮರ ಎತ್ತಣ ಹೋಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿಯ ಹಾಸನ, ಎಲ್ಲಿಯ ಬೆಂಗಳೂರು. ನಾನಿದು ಹಿಟ್ಲರ್ ಮೊದಲು ಕಿನ್ನರ್ ರಾಜ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅವರು ನನ್ನ ನಾಟಕಗಳನ್ನ ನೋಡಿ ಬನ್ನಿ ಮೇಡಮ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂತ ಕರೆದಿದ್ರು. ಅವಾಗ ಎಷ್ಟು ಖುಷಿ ಆಗಿತ್ತು. ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಈಗ ಸಿಂಹರೂಪಿಣಿ ಸ್ಟಾರ್ಟ್ ಮಾಡುವಾಗ ಮೇಡಮ್ ನಿಮಗೊಂದು ಪಾತ್ರ ಇದೆ ಬರ್ಬೇಕು ದಯಮಾಡಿ ಅಂತ ಎಷ್ಟು ಖುಷಿ ಆಯ್ತು ಅಂದ್ರೆ ಮರ್ತಿಲ್ವಲ್ಲ ನನ್ನ ಇವರು ಅಂತ. ಇಂಥ ಡೈರೆಕ್ಟರ್ ಸಾಹಿತಿಗಳು ಅವ್ರ ಹಾಡುಗಳನ್ನ ದಿನ ಕೇಳ್ತಾ ಇರ್ತೀವಿ, ನಾವು ಇಷ್ಟಪಡ್ತಿರ್ತೀವಿ. ಅಂತವ್ರು ನಮ್ಮನ್ನ ಕರೆದಾಗ ನಮ್ಗೆ ಅಷ್ಟು ಖುಷಿ ಆಗತ್ತೆ. ಆಮೇಲೆ ಬಂದಾಗ್ಲಿ ಆಕಾಶ್ ಪರ್ವ ಸರ್ ಅಂದ್ರು ನನ್ನ ನೋಡ್ಬಿಟ್ಟು, ಈ ಕಿನ್ನರ್ ರಾಜ್ ಸರ್ ಹಾಡೋಬ್ರು ಯಾರನ್ನೂ ಬಿಟ್ಟಿಲ್ವಲ್ಲ, ಎಲ್ಲರನ್ನೂ ಸೇರಿಸ್ತೀವಿ, ಯಾರನ್ನೂ ಮರ್ತಿಲ್ವಲ್ಲ ಅಂತ. ಅವ್ರು ಬೆಳೆದು ಬಂದ ದಾರಿನೇ ಆಗಿದೆ. ವಿನಯ ಅವ್ರಿಗೂ ಅಷ್ಟೇ ವಿನಯವಂತರು. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು. ಹಾಗೆ ರವಿ ಬಸ್ರು ಅವರು ಇದು ದೊಡ್ಡ ಉದಾಹರಣೆ. ರವಿ ಬಸ್ರು ಸರ್ ಅಂತ ನಾನಾದ್ರೂ ಭಾವಿಸ್ತೀನಿ. ಅವ್ರನ್ನ ಟಿವಿಲಿ ನೋಡಿ ಖುಷಿ ಪಡ್ತಾ ಇದ್ವಿ. ಹಾಗೇನೆ ರವಿ ಬಸ್ರು ಸರ್, ಆಮೇಲೆ ನನ್ನ ಜೊತೆಗೆ ಮಾಡಿದಂತಹ ನೀನಾಸಂ ಅಶ್ವಥ್ ಅವ್ರನ್ನ ಇವತ್ತು ತುಂಬಾ ನೆನೆಸ್ಕೊತೀನಿ ಸರ್. ಈ ಕಿನ್ನರ್ ರಾಜ್ ಸರ್ ನಾವು ಆಕ್ಟಿಂಗ್ ಮಾಡುವಾಗ ಸರ್ ಸರಿ ಬಂದ ಒಂದೇ ಟೇಕ್ಗೆ ಓಕೆ ನೋಡು ಸರ್, ಏನಾದ್ರು ತಪ್ಪಿದ್ರೆ ಹೇಳಿ ಸರ್ ತಿದ್ಕೋತೀನಿ. ಇಲ್ಲ ಮೇಡಮ್ ಚೆನ್ನಾಗಿದೆ ಅಂತ. ಆಮೇಲೆ ನನಗೆ ಅರಿವಾಗಿದ್ದು ನೀನಾಸಂ ಅಶ್ವಥ್ ಅವ್ರು ತಿಂದು ಹಾಕಿದ್ದಾರೆ ಅಂತ. ಹಾಗಾಗಿ ಅದು ಸಕ್ಸಸ್ ಆಗಿದೆ ಅಂತ ನಾನು ಅನ್ಕೊಂಡೆ. ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಪಾತ್ರ ಮಾಡಿದ್ರೆ ನನಗೆ ತುಂಬಾನೇ ಖುಷಿ ಕೊಡ್ತು. ನಾನು ಕೂಡ ಸಿಂಹರೂಪಿಣಿ ಎಲ್ಲರೂ ಕೇಳ್ತಾರೆ ಸಿನಿಮಾದಲ್ಲಿ ಏನ್ ಪಾತ್ರ ಮಾಡಿದ್ಯಾ ಅಂದ್ರೆ ಹೆಮ್ಮೆ ಅಂತ ಖುಷಿಯಿಂದ ಹೇಳ್ಕೊತೀನಿ. ಮಾರಮ್ಮ ತಾಯಿದು ಅಮ್ಮ ನಾನು ಅಂತ ಹೇಳ್ಕೊತೀನಿ. ಆ ಪಾತ್ರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಅವ್ರ ಮಗಳು ಏನಿದ್ದಾಳೆ ಅವಳು ನನ್ನ ಮಗಳು ಸಿನಿಮಾದಲ್ಲಿ ಫಸ್ಟಿಗೆ 1 ತಿಂಗಳು ಮಗು ಬಂದ ಅವಳು ಕೂಡ ಸಿಂಗಲ್ ಟೇಕ್ ಆರ್ಟಿಸ್ಟ್ ಒಂದೇ ಸರ್ತಿಗೆ ಸಕ್ಸಸ್ ಆಗ್ತಿತ್ತು. ಈ ಟೀಮ್ ಜೊತೆ ಸೇರ್ಕೊಂಡಿದ್ದೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾನು ಸುನಂದ ಕಲಬುರ್ಗಿ. ನಾನು ಈ ಸಿನಿಮಾದಲ್ಲಿ ಹೀರೋ ಅಮ್ಮನ್ ಪಾತ್ರ ಮಾಡಿದ್ದೀನಿ, ಸಾಗರ್ ಅವರ ತಾಯಿ ಪಾತ್ರ. ಈ ಒಂದು ಅದ್ಭುತವಾದ ಸಿಂಹರೂಪಿಣಿ ತಂಡದಲ್ಲಿ ನಾನೊಬ್ಬಳು ಇರೋದಕ್ಕೆ ಅವಕಾಶ ಕೊಟ್ಟಂತ ಕಿನ್ನರ್ ರಾಜ್ ಸರ್ಗೆ ನನ್ನ ಧನ್ಯವಾದಗಳು. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಮತ್ತು ಇಡೀ ಸಿಂಹರೂಪಿಣಿ ತಂಡಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಸುನಂದ ಅವರಿಗೆ. ನಾನು ಇದರಲ್ಲಿ ಚೌಡೇಶ್ವರಿ ದೇವಿ ಪಾತ್ರ ಮಾಡಿದ್ದೀನಿ. ಆಕ್ಚುಲಿ ನಾನು ಫಸ್ಟ್ ಅವ್ರಿಗೆ ದೇವಿದೇ ಪಾತ್ರ ನಾನು ಕೇಳಿದ್ದೆ. ಬಟ್ ಸರ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ, ಇಲ್ಲ ಬೇರೆ ಪಾತ್ರ ಇದೆ ಅಂತ ಹೇಳಿದ್ರು. ನಾನು ಶೂಟಿಂಗ್ ಹೋದಾಗ್ಲೂ ಏನಾಯ್ತು ಅಂದ್ರೆ ಮಾರ್ನಿಂಗ್ ಬರೋ ಆರ್ಟಿಸ್ಟ್ ಇರ್ತಾರಲ್ಲ ಅವ್ರು ಕ್ಯಾನ್ಸಲ್ ಆದ್ರು. ಸೊ ನನಗೆ ಆ ಚೌಡೇಶ್ವರಿ ದೇವಿ ಪಾತ್ರ ಸಿಕ್ತು. ಸೊ ನಂಗೆ ತುಂಬಾನೇ ಸಂತೋಷ ಆಯ್ತು. ಇದರಲ್ಲಿ ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. 4 ಜನ ಮಹಿಳಾ
ಕಲಾವಿದರಿಗೆ. ಬಟ್ ನಮ್ಮ ಡೈರೆಕ್ಟರ್ ನಾನು ಈ ತರ ಇದ್ದೀನಿ ಬಟ್ ಸಿನಿಮಾದಲ್ಲಿ ನೋಡಿದ್ರೆ ನಾನೇನೋ ಅನ್ನೋದು ಎಲ್ರಿಗೂ ಡೌಟ್ ಬರುತ್ತೆ. ಆ ತರ ಮಾಡಿಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಬಟ್ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಅನ್ನದಾತರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಕಿನರಾಜ್ ಸರ್ ನಮ್ಮ ಅನುಪಮ ಇದ್ದಂಗೆ ಅವರು ಸಿಂಹರೂಪಿಣಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅಂದೆ ತುಂಬ ಚೆನ್ನಾಗಿದೆ ಟೈಟಲು, ಸೂಪರ್ ಆಗಿದೆ ಸರ್. ಹೀಗೆ ತಾಯಿ ದೇವರು ಆ ದೇವ್ರ ಸಿನಿಮಾ ಮಾಡ್ತಿದಾರಂದ್ರೆ ಅದು ಸಕ್ಸಸ್ ಅನ್ನೋದೇ ಫಿಕ್ಸು. ಯಾಕಂದರೆ ನಮ್ಮಲ್ಲಿ ಯಾರು ಬಿಟ್ಟರು ದೇವ್ರನ್ನ ಬಿಡೋದಿಲ್ಲ. ಸೊ ಅವ್ರು ಒಳ್ಳೇದಾಗಲಿ. ಆಮೇಲೆ ಪ್ರೊಡ್ಯೂಸರ್ ಸರ್ ಅವರು ತುಂಬ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇದ್ರಲ್ಲಿ ನನ್ನೊಂದು ಪುಟ್ಟ ಪಾತ್ರ ಕೊಟ್ಟಿದ್ದಾರೆ ಸರ್, ಧನ್ಯವಾದ. ಆ್ಯಕ್ಚುಲಿ ನಾನು ಡೈರೆಕ್ಟ್ರು, ನಾನು ಬೇಡ ಅಂದ್ರೆ ಸರ್ ನನ್ನ ಕರೆದು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕನ್ನಡ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಪ್ಲೀಸ್. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಹಾಸನ್ ನಮ್ಮೂರು, ರಾಮನಾಥ್ಪುರ. ನಮ್ಮ ರವಿ ಬಸವರಾಜ್ ಸರ್ ಮುಂದೆ ಮಾತಾಡೋ ಸ್ವಲ್ಪ ಭಯ ಆಗುತ್ತೆ, ಆದ್ರೂ ತುಂಬಾ ಖುಷಿ. ಸಾಕಷ್ಟು ಒಂದು 10 ವರ್ಷದಿಂದ ಸಾಕಷ್ಟು ಜೂನಿಯರ್ ಆಗಿ ಗ್ಯಾಂಗ್ ಅಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿ ಯಾರು ಕೂಡ ಕರ್ಕೊಂಡು ಸ್ಟೇಜ್ ಮೇಲೆ ಬಿಟ್ಟಿಲ್ಲ. ನಮ್ಮ ಕಿನ್ನಾಳ ಸರ್ ಈ ಸ್ಟೇಜ್ ಮೇಲೆ ಬಿಟ್ಟಿದ್ದಾರೆ, ತುಂಬಾ ಖುಷಿ ಆಗಿದೆ. ಒಂದು ವಿಷಯ ಏನಂದ್ರೆ, ನಾನು ಜೂನಿಯರ್ ಗ್ಯಾಂಗ್ ಎಲ್ಲ ಮಾಡ್ತಿದ್ದಾಗ ಅಂತದ ಇದೆ, ನಾನು ಸೂರಿ ಸರ್ ಹತ್ರ ತಗ್ಲಾಕಬೇಕು, ಯೋರೇನ್ ಭಟ್ರ ಹತ್ರ ಹೋಗ್ಬೇಕು, ಯಾವ ಡೈರೆಕ್ಟರ್ ಹತ್ರ ಲಾಗ್ ಆಗ್ತಾ ಇರಲ್ಲ, ಏನ್ ನಮ್ ಜೀವನ ಇಷ್ಟ ಆಗೋಯ್ತಲ್ಲ ಏನಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ನಮ್ ಕಿನ್ನಾಳ ಸರ್ ದೇವ್ರ ತರ ಬಂದು ಸಿಕ್ಕರು. ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ನನ್ನ ನಿಲ್ಸಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್, ನಾನೊಂದಿನ ಆಫೀಸ್ ಹೋಗಿ ಮಾತಾಡಿದಾಗ ಲಾಸ್ಟ್ ಅಲ್ಲಿ ಶಶಿ ಶಿಷ್ಯ ಅಂತ ಹಾಕಿದ್ರು. ಇದೇನಪ್ಪ ನಾನು ಮಾಡಿರೋ ಅಷ್ಟು ಪಿಕ್ಚರ್ ಶಿಷ್ಯನೇ, ವಿಲನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬಡ್ಸ್ಕೊಂಡು ಸಾಯ ಇಲ್ಲೂ ಶಿಷ್ಯನ, ಏನಪ್ಪ ಇದು ಅಂತ ವಾರ ಮುಂದೆ ಕೂಡ ಮನೆಗೆ ಹೋದೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಹೀರೋ ಫ್ರೆಂಡ್ ನಾನೇ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಒಳ್ಳೇದಾಗ್ಲಿ, ತಾಯಿ ಅವ್ರಿಗೆ ಆಶೀರ್ವಾದ ಮಾಡಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಶಶಿ ಅವರಿಗೆ. ತುಂಬಾ ಭಯ ಆಗ್ತಾ ಇದೆ. ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ನನ್ನ ಧನ್ಯವಾದಗಳು. ಇದೇ ಫಸ್ಟ್ ಟೈಮ್ ಈ ತರ ಇಟ್ಕೊಂಡು ಸ್ಟೇಜ್ ಮಾತಾಡ್ತಾ ಈ ತರ ಇದರಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇದ್ರು. ಸಿನಿಮಾ ಚೆನ್ನಾಗಿ ನೋಡಿ ಹೀರೋ ತಂದೆ ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು. ಸ್ವಲ್ಪ ಸೆಂಟರ್ ಬನ್ನಿ ಇಬ್ರು ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದಂತ ಗೊತ್ತಾಗಲಿ, ಎಲ್ಲರೂ ಮಾತಾಡಾಯಿತು. ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ ಅಂತ, ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ, ನಮ್ಮ ಊರು ಗ್ರಾಮ ದೇವತೆ ಕರಿಯಮ್ಮ ಅಂತ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಎಲ್ಲೋ ಹತ್ತ ನನ್ನನ್ನು ಬರ್ಲಿ ಅಂತೇಳಿ ಆಸೆ ಪಟ್ಟವನು. ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟು ನಮ್ಮ ಗುರುಗಳು, ಜೊತೆಗೆ ನನ್ನ ಹೆಸರನ್ನ ರಾಜದ ಒಂದು ಹೊಸ ಜೀವನಕ್ಕೆ ಒಂದು ಅನುಮಾನ ಕೊಟ್ಟರು. ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೂ ಗೊತ್ತಿಲ್ಲ. ಸಿಂಹರೂಪಿಣಿ ಬಂದ್ಬಿಟ್ಟು ಒಂದು ಮಾನವ ದೇವಿ ಕುರಿತಾದಂತ ಚಿತ್ರ. ಶುಂಭ ನಿಶುಂಭ ಅನ್ನೋ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಪಾರ್ವತಿ ದೇವಿ 7 ಅವತಾರಗಳನ್ನ ತಾಳಿ ಅವ್ರು ಸಂಹರಿಸ್ತಾರೆ. ಆ 7ನೇ ಅವತಾರನೇ ಮಾರಮ್ಮ. ಆಕೆ ಕುರಿತಂತ ಒಂದು ಮಹಿಮೆ, ಪವಾಡಗಳು, ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಪ್ರತಿಯೊಬ್ಬರು ಒಂದು ರೀಚ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು 60 ಜನ ಅಂದ್ರೆ ಮೇಲ್ ಲೀಡ್ ಅಂತ ಹೇಳಕ್ ಹೊರಟಿದ್ದು, ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಲಾವಿದರು ಸೇರಿದ್ರು 125 130 ಜನ ಇದ್ದಾರೆ ಟೋಟಲ್ ಸ್ಟಾರ್ ಕಾಸ್ಟ್. ಒಂದು ಅಷ್ಟು ಜನ ಅಂದ್ರೆ ಒಬ್ಬರಿಬ್ಬರನ್ನ ಅಡ್ಜಸ್ಟ್ ಮಾಡೋದೇ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ. ನನಗೆ ಕೇಳಿದಾಗೆಲ್ಲ ನೀವು ಇಂಥ ಬೇಕು ಆರ್ಟಿಸ್ಟ್ ಅಂದ್ರೆ ಆಯ್ತು ಸರ್ ಅಂತ ಹೇಳಿದ್ರೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್. ಜೊತೆಗೆ ಈ ಕಥೆ ಬಂದ್ಬಿಟ್ಟು ನಂದಲ್ಲ, ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನಸು ತಗೊಂಡು ಸಿನಿಮಾ ಮಾಡಿದ್ರು. ಇದರಲ್ಲಿ ಇನ್ನೂ ಒಂದು ವಿಶೇಷ ಹರೀಶ್ ಹೇಳಿದ್ರು, ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವ್ದು ಆಗಿಲ್ಲ, ಎಲ್ಲಾನು ಆ ತಾಯಿ ಆಶೀರ್ವಾದದಲ್ಲಿ ಆಗಿದ್ದು. ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದವನು.
ಡಿಸ್ಕಷನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದ್ರು, ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಹಾಗೆ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು. ಹಂಗಾಗಿದ್ದೆಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಜೊತೆಗೆ ಸಿನಿಮಾ ಡಿಒಪಿ ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು, ಜೊತೆ ನಿರ್ದೇಶಕರು. ಅವ್ರ ಹತ್ರ ಡೈರೆಕ್ಟ್ ವರ್ಕ್ ಮಾಡ್ತಾರೆ ಸೂತ್ರಧಾರ ಅಂತ. ಅವ್ರ ಒಂದು ಆಂಗಲ್ ರೀತಿ ನೋಡಿ ಖುಷಿ ಆಯ್ತು. ಆಕ್ಚುಲಿ ಅವ್ರ ಥಿಂಕಿಂಗ್ ಓಕೆ ಪರವಾಗಿ ಆದ್ರೂ ಚೆನ್ನಾಗಿತ್ತು ಅಂತ ಅವ್ರು ಕ್ಯಾಮ್ರಾ ವರ್ಕ್ ತಗೊಂಡ್ವಿ. ಅದಾದ್ಮೇಲೆ ಡಿ ಆರ್ ಕಿಶೋರ್ ಅವರು ವರ್ಕ್ ಎಲ್ಲ ಆಲ್ರೆಡಿ ನೋಡಿದ್ವಿ, ಅವ್ರ ಬಗ್ಗೆ ಹತ್ತು ಮಾತಾಡ್ತಾರಂತೆ. ಎಡಿಟರ್ ಬಂದ್ಬಿಟ್ಟು ವೆಂಕಿ ಸರ್, ಅವರು ತುಂಬಾ ಟಾರ್ಚರ್ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದಿದೆ ವರ್ಕ್ ಮಾಡಿದ್ರಂತೆ, ಬಟ್ ಇದನ್ನ ಮಾಡಿದ್ರು ಬರೀ ಒನ್ ಡೇದಲ್ಲಿ ಮಾಡಿದ್ರು ಅಷ್ಟೇ. ಅಷ್ಟೊಂದು ಟಾರ್ಚರ್ ಆಗಿದೆ. ಒಂದೇ ಟೆಕ್ನಿಕ್ಸ್ ಮಾಡೋದಿದೆಯಲ್ಲ ತುಂಬಾ ಇದಾಗಿತ್ತು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಂದು, ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್, ನಮ್ಮ ಪ್ರಭು ಬಡಿಗರ್ ಒಂದು ಕಲಾ ನಿರ್ದೇಶಕರು, ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ ಸಿಜಿ ಅಂತ ಬಂದಿದೆ. ಗ್ರಾಫಿಕ್ಸ್ ಒಂದು 15 ನಿಮಿಷ ಕಾಲ ಒಂದು ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಾಗಿತ್ತು ಅಂದ್ರೆ ಒಂದು ಟ್ರೈಲರ್ ಮೂಲಕ ನಿಮಗೆ ಕೊಡ್ತೀವಿ. ಕೋಣ ಏನದು? ಕೋಣ ಸರ್, ಕೋಣದ ಪಾತ್ರ ಏನು? ಅದು ಸ್ಪೆಷಲ್ ಸರ್. ಅದೇ ಅದೇ ಕತೆ ಸರ್. ನಿಮ್ಗೆ ಅದೇ ಗ್ರಾಫಿಕ್ಸ್ ಅಂತ ಅಲ್ಲ, ಗ್ರಾಫಿಕ್ಸ್ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಯ್ತು ಸರ್. ಅದು ಕೋಣ ಏನ ಕತೆ, ಕೋಣನ ಯಾಕೆ ಹಾಕಿದೀವಿ ಅಂತ ಹೇಳಿ ಜೊತೆಗೆ ಫೈಲ್ ಎಲ್ಲ ತೋರಿಸಿದೀವಿ ಸರ್. ಅದು ಸುಮ್ಮನೆ ಹಾಕಿಲ್ಲ, ಅದೊಂದು ಕ್ಯಾರೆಕ್ಟರ್ ಸರ್. ಎದಕ್ಕೆ ಆಗುತ್ತೆ ಅಂತಲೂ ಇದೆ. ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ನಾರ್ಮಲ್ ಅನ್ಸುತ್ತೆ, ಬಟ್ ಕಥೆನ ಹೇಳಕ್ ಇಷ್ಟಪಟ್ಟಿದ್ವಿ ಸರ್. ಟೀಸರ್ ಅಥವಾ ಟ್ರೈಲರ್ ಮೇಲೆ 100% ನಿಮ್ಗೆ ಅದು ಗೊತ್ತಾಗುತ್ತೆ ಸರ್. ಕೋಣನ ಬಳಸ್ಕೊಂಡಿದ್ದೀರಾ ಸಿನಿಮಾಲಿ? ಹೌದು ಸರ್. ಪರ್ಮಿಷನ್ ತಗೊಂಡಿದ್ದೀರಲ್ಲ? ಹೌದು ಸರ್. ಮತ್ತೆ ಬೇರೆ ಯಾವ್ದು ಪ್ರಶ್ನೆ ಇದೆಯಾ? ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಸುಮಾರು ಹಿರಿಯ ಕಲಾವಿದರು ನಮ್ಮ ವಿನಸಮ ಸರ್ ಆಗಿರ್ಬೋದು, ಹರೀಶ್ ರಾಯ್ ಸರ್ ಆಗಿರ್ಬೋದು, ದಿನೇಶ್ ಮಂಗಳೂರ್ ಸರ್, ನಮಗೆ ಜೊತೆಗೆ ಪುನೀತ್ ರುದ್ರನಾಗಿದ್ದಾರೆ. ಆಲ್ಮೋಸ್ಟ್ ನೀವು ಉಪಾಧ್ಯಕ್ಷದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಪಕ್ಕ ಈ ತರ ಆರ್ಟಿಸ್ಟ್ ಗುರುತಿಸ್ತಾರೆ. ಅಷ್ಟೊಂದು ಕ್ಯಾರೆಕ್ಟರ್ ಹಾಕಿದ್ದಾರೆ ಪುನೀತ್ ರುದ್ರನಾಗ್ ಅಂತ. ಜೊತೆಗೆ ದಿನೇಶ್ ಮಂಗಳೂರ್ ಸರ್ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನಾನು ವಿಲನ್ ಹಾಕಿದ್ರಿ ಸರ್, ಎದ್ಬಿಟ್ಟು ಒದಕ್ಕಾಗಲ್ಲ, ಓಡ್ ಬರಕ್ಕಾಗಲ್ಲ, ನಮ್ಮನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸರ್. ಸರ್ ನೀವ್ ಹೆಂಗ್ ಕೂತೀರಿ ಹಂಗೆ ಕೂತ್ಕೊಳ್ಳಿ ಸರ್, ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಹರೀಶ್ ರಾಯ್ ಸರ್ ಅಷ್ಟೇ, ಅವರು ಕ್ಯಾರೆಕ್ಟರ್ ಬೇರೆ ತರ ಅನ್ಕೊಂಡಿದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಹೇಳಿದೆ ಚೇಂಜ್ ಇಲ್ಲ ಸರ್, ಹಿಂಗಿದೆ ಅಂತ ಹೇಳಿ ಹಿಂಗೆ ಒಂದು ದೈವ ಭಕ್ತಿ ಕ್ಯಾರೆಕ್ಟರ್ ಈ ತರ ಮಾಡ್ಬೇಕಂತ ಅವ್ರು ಒಂದೇ ಮಾತು ಹೇಳಿದ್ರು. ನಾನು ದೇವ್ರ ಹತ್ರ ಕೇಳ್ಕೊಂಡ್ಬಂದಿದ್ದೆ ಸರ್, ಅದೇನೋ ಗೊತ್ತಿಲ್ಲ, ನಾನು ಲಕ್ ಅಂತ ಹೇಳಿದ್ರು. ಜೊತೆಗೆ ನೀರಸಮ ಸರ್ ಅವರು ಎಲ್ಲ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಬಟ್ ಅವ್ರಿಗೆ ಏನಂತಂದ್ರೆ ವಯಸ್ಸಿನ ಮೀರಿದ ಪಾತ್ರ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಬಟ್ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಅನ್ನ ಹಿಡಿದು ಕುಂದಿರಿಸ್ತಾರೆ, ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಯಶ್ ಶೆಟ್ಟಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತೆಲುಗಿನ ಒಂದು ಹಿರಿಯ ನಟ ಸುಮನ್ ಅವರು ಮಾಡಿದ್ದಾರೆ. ದೀನಾ ಅವರು ಮಾಡಿದ್ದಾರೆ ತಮಿಳಿನ ನಟ. ಇನ್ನು ಸುಮಾರು ಹೇಳ್ಕೊಂತ ಪಟ್ಟಿ ಇಲ್ಲ. ಸಿನಿಮಾ ಯಾವ ಸ್ಟೇಜ್ ಅಲ್ಲಿ ಇದೆ ಈಗ ಸಿನಿಮಾ? ಸರ್ ಎಲ್ಲ ಮುಗಿದಿದೆ ಸರ್, ಸಿಜಿ ವರ್ಕ್ ನಡೀತಾ ಇದೆ. ಮತ್ತೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಏನ್ ಸರ್? ವಸ್ತು ಬಂದ್ಬಿಟ್ಟು ಇರಮನಗರ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ ಮಾರಮ್ಮ ಇರುವಂತ ದೇವಸ್ಥಾನ ಆ ಸುತ್ತಮುತ್ತ ಮಾಡಿದ್ವಿ ಸರ್. ಜೊತೆಗೆ ಸ್ಟುಡಿಯೋ ಜಾಸ್ತಿ ವರ್ಕ್ ಮಾಡಿದ್ವಿ ಸರ್. ಇಂಡೋರ್ ಅಲ್ಲೇ ಜಾಸ್ತಿ ವರ್ಕ್ ಆಗಿದೆ. ಹಳ್ಳಿ ಸೆಟ್ ಆಗಿರ್ಬೋದಾಯ್ತು, ಆಮೇಲೆ ಮನೆಯಲ್ಲ ಹಳ್ಳಿ ಮನೆ ಕಡೆ ಎಲ್ಲ ಸೆಟ್ ವರ್ಕ್ ಜಾಸ್ತಿ ವರ್ಕ್ ಆಗಿದೆ ಸರ್. ಮತ್ತೇನಂತೀವಿ ರಿಲೀಸ್ ಪ್ಲಾನ್ ಸರ್? ಇದು ಕೆಲಸ ಮಾಡಿಬಿಡೋಣ ಸರ್. ಯಾಕಂದ್ರೆ ಜನ ಬರ್ತಾರೆ ಅಂದ್ರೆ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆ ಉಳಿಸ್ಬೇಕಂದ್ರೆ ಫಸ್ಟ್ ಕೆಲಸ ಸರ್. ಪೋಸ್ಟ್ ಪ್ರೊಡಕ್ಷನ್ ಆಗಿಲ್ಲ ಇನ್ನು? ಆಗಿದೆ 100%. ನಾವು ಇಷ್ಟು ಮೆತ್ತನ ಮೇಲೆ ಗೊತ್ತಾಗಿದ್ದಾರೆ ಎಸ್ಪೆಷಲಿ ಇದು ಅಂತೇಳಿ ಯಾವುದೇ ಭಯ ಇಲ್ಲ. ಯಾಕಂದ್ರೆ ಮತ್ತೆ ರಿಲೀಸ್ ಡೇಟ್ ಅನ್ಕೋಬೇಕಲ್ಲ ಏನಾದ್ರು? 100% ಹೇಳಿ ಸರ್. ಅದಕ್ಕೆ ಒಂದು ಇದು ಮಾಡೋಣ ಸರ್. ಟೀಸರ್ ಅಥವಾ ಟ್ರೈಲರ್ಗೆ ಪ್ಲಾನ್ ಮಾಡ್ತೀನಿ ಸರ್. ಇವಾಗೆಲ್ಲ ಪ್ರತಿಯೊಂದು ಇವಾಗ ಶುರು ಆಗುತ್ತೆ ಸರ್. ಸಾಂಗ್ಸ್ ಎಲ್ಲ ಬರ್ತಾ ಇದೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಆಕಾಶ್ ಪರ್ವ, ಥ್ಯಾಂಕ್ ಯು ಸರ್. ನಾವು ಎಷ್ಟೇ ಟಾರ್ಚರ್ ಕೊಟ್ಟು ತಾಳ್ಕೊಂಡಿದ್ದಾರೆ, ಅದಕ್ಕೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸರ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಸ್ನೇಹ ಪರ್ಸನಲ್ ರಿಕ್ವೆಸ್ಟ್ ಎಲ್ಲರಿಗೂ ಬಂದಿದೆ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಇದುವರೆಗೂ ನಮ್ಮ ಸಾಹಿತ್ಯಕ್ಕೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಇನ್ನು ಮುಂದೆ ಈ ಸಿನಿಮಾಗೆ ಒಬ್ಬ ನಿರ್ಮಾಪಕನಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗುತ್ತೆ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಗುರುಗಳಿಗೆ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡೋಣ. ಅವರು ವಿನಯ ಶ್ರದ್ಧೆ ಹೆಂಗಿತ್ತು, ಜೊತೆಗೆ ನಾನು ಯಾವಾಗ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ.
ಸಿನಿಮಾ ನಿಮ್ಗೆ ಯಾಕೆ ಮಾಡ್ಬೇಕು ಅನ್ನಿಸ್ತದೆ? ಅಮ್ಮನಿಗೆ ಯಾಕೆ ಮಾಡ್ಬೇಕು ದೇವಿ ಸಿನಿಮಾನೇ ಅನ್ನೋದಕ್ಕೆ ಸಿನಿಮಾ ನೋಡಿದ್ಮೇಲೆ ಭವಿಷ್ಯ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು 2 ನಿಮಿಷದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಅದನ್ನು ಇದು ಮಾಡ್ತೀನಿ. ಇವತ್ತು ನಾನು ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನ ತಾಯಿ. ಇವತ್ತು ಇಷ್ಟು ಪ್ರೀತಿಯಿಂದ ಇಷ್ಟು ಕಾರ್ಯಕ್ರಮಗಳಿಗೆ ಬಂದು ನಿಂತ್ಕೊಂಡು ಬೆನ್ ತಟ್ಟಿ ಸಪೋರ್ಟ್ ಮಾಡಿರೋದು ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಂತ ಖಂಡಿತ ನಾನು ಭಾವಿಸಿಲ್ಲ. ತ್ರಿಮೂರ್ತಿಗಳು ಇವತ್ತು ವಿಶೇಷವಾದಂತಹ ಗುರುಪೌರ್ಣಿಮೆ. ಈ ಸಂದರ್ಭದಲ್ಲಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಇವತ್ತು ನೀವು ದರ್ಶನ ಮಾಡಿದೀರಾ. ನಾಳೆ ರಿಸಲ್ಟ್ ಹೇಳಿ, ಪರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಪರೀಕ್ಷೆ ಮಾಡಿ ತುಂಬಾ ಇದ್ದಾರೆ, ಕೆಟ್ಟದಲ್ಲ. ಆದ್ರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ. ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ರೂ ತಾಯಿ ಅನುಭವ ಆಗಿ ಬಂದಿರ್ತಕ್ಕಂಥವ್ರು. ತಾಯಿ ನೋಡಿ ಆ ಶೂಟಿಂಗ್ ಅಲ್ಲಿ ನಿಂತು ಕೆಲಸ ಮಾಡಿ ಅವ್ರ ಅನುಭವ ಆಗಿರ್ತಕ್ಕಂಥವ್ರೆಲ್ಲ ಇಲ್ಲಿ ಸೇರಿದರು. ಇವತ್ತು ಗುರುಪೌರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ, ತ್ರಿಮೂರ್ತಿ ತ್ರಿಶಕ್ತಿ ಸರ್ವಶಕ್ತಿ ಸ್ವರೂಪಿಣಿ ಗ್ರಾಮ ದೇವತೆ ಮಾರಮ್ಮ, 3 ದೇವತೆಗಳು, 3 ತ್ರಿಮೂರ್ತಿಗಳು, 337 ಕೋಟಿ ಏನು ನಾವು ದೇವರುಗಳಿದ್ದೀವಿ ಅಂತ ಹೇಳ್ತಾ ಇದೀವಲ್ಲ, ಮೂಲ ಬಂದ್ಬಿಟ್ಟು ತ್ರಿಮೂರ್ತಿಗಳು ತ್ರಿಶಕ್ತಿ. ಇಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದೇವರು, ಗ್ರಾಮ ದೇವತೆ, ಕುಲದೇವರು ಅಂತ ಇದ್ದಾರೆ. ನೀವು ಯಾವ ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಆ 3 ಜನಕ್ಕೆ ಸೇರುತ್ತೆ. ಆ 3 ಜನ ಶಕ್ತಿನೇ ಗ್ರಾಮ ದೇವತೆ. ನಿಮ್ಮೂರಿನ ಗ್ರಾಮ ದೇವತೆ, ನಿಮ್ಮ ಕುಲದೇವರ ಪೂಜೆ ಮಾಡಿ ನೀವು ಶ್ರೀಮನ್ನಾರಾಯಣ ತಿರುಪತಿಯಲ್ಲೂ ನಿಮಗೆ ದರ್ಶನ ಸಿಗುತ್ತೆ. ನಿಮ್ಮ ಗ್ರಾಮ ದೇವತೆನ, ನಿಮ್ಮ ಕುಲದೇವರನ್ನ ಮರೆತು ಏನೇ ಮಾಡಿದ್ರು ಸುಮ್ಮನೆ ಹೋಗ್ತೀರಾ, ಒಂದು ಪ್ರವಾಸ ಮಾಡ್ಕೊಂಡು ಬರ್ತೀರಾ ಅಷ್ಟೇ. ಇದು ಕೇಳಲಿಕ್ಕೆ ಕೆಲವರು ನಂಬೋದು, ನಂಬದಾಗಿರ್ಬೋದು. ನಾವು ಸೂರ್ಯ ದೇವನಿಗೆ ಭಗವಂತ ಸೂರ್ಯ ನಿಂತು ಅಂತ ನಮಸ್ಕಾರ ಮಾಡಿ, ಕೆಲವರು ಗ್ರಹ ಹಾಗೆ ಅವರವರ ನಂಬಿಕೆಗಳು ಬಿಟ್ಟಿತ್ತು. ಇಲ್ಲಿ ನಂಬಿಕೆ ಮಾತಾಡುತ್ತೆ. ಆ ತಾಯಿ ಪ್ರೀತಿ ಈ ಸಿನಿಮಾ ಬಂದ ಮೇಲೆ ನೀವೆಲ್ಲ ಯಾವ ರೀತಿ ನೋಡಿ ಆ ಅನುಭವನ ತಗೊಂಡು ನೀವು ಮಾತಾಡಕ್ ಶುರು ಆಗ್ತಿರಲ್ಲ, ಅವತ್ತು ಈ ನಿರ್ಮಾಪಕ ಏನೋ ಒಂದು ಹೇಳ್ದ ಅಂತ ಅವತ್ತು ನೀವು ಫೀಲ್ ಮಾಡಿ. ವಿಶೇಷವಾಗಿ ನಾನು ತುಂಬಾ ತಾಯಿಗೆ ಈ ಜನ್ಮದಲ್ಲಿ ಸಿನಿಮಾ ಒಂದು ಪ್ರಶ್ನೆ ಕೇಳಿದ್ರೆ, ಏನಕ್ಕೆ ತಾಯಿ ಸಿನಿಮಾ ಮಾಡ್ಬೇಕು ಅಂತ. ಮನುಷ್ಯರಾಗಿ ಹುಟ್ಟಿ ದೇವರು ನಮ್ಗೆಲ್ಲಾ ರೀತಿಯಾದ ಎಲ್ಲರೂ ದೇವರು ನಮ್ಗೆ ಕೊಡ್ತಾ ಇರ್ತಾನೆ. ನಾವೇನ್ ಕೊಟ್ವಿ ದೇವರಿಗೆ? ಚಿನ್ನದ ಕಿರೀಟ, ಒಡವೆ, ವೈಡೂರ್ಯ, ಆಸ್ತಿ, ಅಂತಸ್ತು ಏನು ಬೇಡ. ನಿಮ್ಮ ಪ್ರೀತಿ ಕೊಡಿ ಅಷ್ಟೇ. ನನ್ನ ಅನುಭವ ಹೇಳ್ತೇನೆ, ಅಮ್ಮಾನಿ ಅಷ್ಟೇ. ನೀವು 1 ಹೆಜ್ಜೆ ಇಟ್ಟರೆ ಅಮ್ಮ 2 ಹೆಜ್ಜೆ ಇಟ್ಟು. ಆ ಪ್ರೀತಿಯಿಂದ ಇವತ್ತು ಸಿನಿಮಾ ಆಗಿದೆ. ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದೊಂದು ಇವತ್ತು ನಮ್ಮ ಗುರುಗಳು CP ಶ್ರೀನಿವಾಸ್ ಅವರು, ಮತ್ತೆ ನಾನು ಹೋಗಿರ್ತಕ್ಕಂತಹ ಅಣಬೆ ಶಾಲೆಯಲ್ಲಿ, ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಶಾಲೆಯಿಂದ ಸುಮಾರು ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು CP ಶ್ರೀನಿವಾಸ್, ನಮ್ಮ ಕೆಂಪರಾಜ್ ಅವರ ಶಿಷ್ಯ ವೃಂದ ಇವತ್ತು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳಿದ್ದಾರೆ, CID ಆಫೀಸರ್ಸ್ ಇದ್ದಾರೆ, ರಾಜಕಾರಣಿಗಳ PSಗಳು, ನಮ್ಮ ನದೀಮ್ ಸರ್ ಪರಮೇಶ್ವರ್ ಅವರು ಸರ್, ಮತ್ತೆ ನಮ್ಮ ಕೃಷ್ಣಮೂರ್ತಿ ಅವರು, ಮತ್ತೆ ನಮ್ಮ ಹೆಸರು ಹೇಳ್ತಾ ತುಂಬಾ ಇದೆ. ಅದಕ್ಕಿಂತ ವಿಶೇಷವಾಗಿ ನಮ್ಮ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ 125 ಜನಕ್ಕೆ ಹೆಸರು ಹೇಳ್ಬೇಕು ಅಂದ್ರೆ ತುಂಬಾ ಇದಾಗತ್ತೆ. ನಾನು ಅವ್ರಿಗೆಲ್ಲ ಹೇಳ್ತಿರೋದು, ದಯವಿಟ್ಟು ಯಾರು ಬೇಸರ ಮಾಡ್ಕೊಬೇಡಿ. ನೀವೆಲ್ಲರೂ ಬಂದಿರ್ತಕ್ಕಂಥವ್ರೆಲ್ಲರೂ ನಮ್ಗೆ ಅತಿಥಿಗಳೇ. ಇದು ನಿಮ್ಮ ಸಿನಿಮಾ, ನಿಮ್ಮ ಚಕ್ರ, ನಿಮ್ಮ ಸಿಂಹರೂಪಿಣಿ. ದಯವಿಟ್ಟು ಹೆಸರೇನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಈ ಸಿನಿಮಾನ ತಗೊಂಡ್ ಬಂದಿದ್ದೀರಾ. ಇದು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಎಲ್ಲಾ ಟೆಕ್ನಿಷಿಯನ್ಸ್ಗಳಿಗೆ, ನೀವು ಬಂದಿರ್ತಕ್ಕಂಥವ್ರು ಎಲ್ಲರೂ. ಇನ್ನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕಿನ್ನರ ಸರ್. ತುಂಬಾ ನನ್ನ ಪತ್ರಕರ್ತರ ಮಿತ್ರರಿಗೆ, ಮತ್ತೆ ನಮ್ಮ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ ಸಪೋರ್ಟ್ ಅತ್ಯಮೂಲ್ಯ.
ಈ ಚಿತ್ರದಲ್ಲಿ ಹೆಸರುಗಳು ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮುಂತು ವಜ್ರ ವೈದ್ಯರು. ವಿಶೇಷವಾಗಿ ನಮ್ಮ ಇವ್ರನ್ನ ನಾನು ನೆನಪಿಸ್ಕೊಳ್ಳೇಬೇಕು, ನಮ್ಮ ರವಿ ಬಸೂರ್ ಸರ್ನ. ಇವತ್ತು ನಾವು ಖಂಡಿತವಾಗ್ಲೂ ಥಿಯೇಟರ್ ಹಿಂದೆ ಕೂತ್ಕೊಂಡು ರವಿ ಬಸೂರ್ ಸರ್ ಅಂತ ಹೇಳಿದ್ರೆ ನಾವು ತುಂಬಾ ದೂರದಿಂದ ನೋಡಿ ಏನಪ್ಪಾ ಈ ಸಂಗಮ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಿನ್ನರರಾಜ್ ಸರ್, ಮತ್ತೆ ನಮ್ಮ ರವಿ ಬಸೂರ್ ಸರ್, ಮತ್ತೆ ನಮ್ಮ ತಂಡ, ನಮ್ಮ ಟೆಕ್ನಿಷಿಯನ್ ತಂಡ, ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ, ಹೃತ್ಪೂರ್ವಕ ಒಂದು ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಮಾಡಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನಿಂದ ಏನಾದ್ರು ಯಾರನ್ನಾದ್ರೂ ಮಾತಾಡಿಲ್ಲ ಅಂತ ಹೇಳ್ಬೋದು. ಎಲ್ಲರೂ ತುಂಬಾ ವಿಶೇಷವಾದ ವ್ಯಕ್ತಿಗಳೇ ಬಂದಿದ್ದಾರೆ. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ. ಇಷ್ಟು ಮಾತಾಡಿದೆ ನನ್ನ ಪುಣ್ಯ, ಇಷ್ಟು ಮಾತಾಡಿದೆ ನನ್ನ ಪುಣ್ಯ. ದಯವಿಟ್ಟು ಕ್ಷಮೆ ಇರಲಿ. ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಒಗ್ಗಟ್ಟಿನಿಂದ ಚಿತ್ರ ಮಾಡಿದ್ದಾರೆ. ಸೊ ಅವರು ಆಶೀರ್ವಾದ ಮಾಡಿ, ತಾಯಿಯ ಅನುಗ್ರಹ ನೀವು ತಗೊಂಡು ಪ್ರತಿ ಗ್ರಾಮ ದೇವತೆಗಳೇನು ಅಂತ ನೀವೆಲ್ಲ ತಿಳಿಸಿದ್ರೆ ಆ ಬ್ಲೆಸ್ಸಿಂಗ್ಸ್ ನಿಮಗೆ ಗೊತ್ತಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಮಹಾರಾಷ್ಟ್ರ. ಧನ್ಯವಾದಗಳು. ಮತ್ತೊಮ್ಮೆ ಟೀಸರ್ ಪ್ಲೇ ಆಗುತ್ತೆ, ದಯಮಾಡಿ ವೀಕ್ಷಿಸಿ ಎಲ್ಲ ಶಿಷ್ಯರನ್ನ ಕಟ್ಟಮಾಡಪುರದ ಎಲ್ಲ ಸುತ್ತಲ ಹಳ್ಳಿಗಳಿಂದ ಇವತ್ತು ಎಷ್ಟೇ ಕಾರ್ಯಕ್ರಮಗಳಿದ್ರು ಬಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿ ರೀತಿಯಲ್ಲಿ ಭಾಗವಹಿಸಿ ಈ ತಾಯಿಯ ಆಶೀರ್ವಾದವನ್ನು ಪಡೆದು ಈ ಒಂದು ಸಿಂಹರೂಪಿಣಿ ಸಿಂಹ ಒಂದು ಆಶೀರ್ವಾದವನ್ನ